ಸರ್ ನಿಮ್ಮ ಹೆಸರು? ಸರ್ ನಾರಾಯಣ್ ಪ್ರಸಾದ್ ಅಂತ. ಓಕೆ, ಇಲ್ಲಿಂದ ಶುರು ಮಾಡಿ ಬಂದ್ಬಿಡಿ. ಎಲ್ಲ ಹತ್ತಿರ ಬಂದ್ಬಿಡಿ. ಹತ್ರ ಬರ. ಎಲ್ಲರಿಗೂ ಬೇಲೂರಿಗೆ ಸ್ವಾಗತ. ನನ್ನ ಹೆಸರು ನಾರಾಯಣ್ ಪ್ರಸಾದ್ ಅಂತ. ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಪ್ರವಾಸಿ ಮಾರ್ಗದರ್ಶಿಯಾಗಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ತರಬೇತಿ ಪಡೆದು ಅನುಮತಿ ಪತ್ರ ಪಡೆದು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಸೊ ಇದು ವಿಷ್ಣು ದೇವಸ್ಥಾನ. ಇಲ್ಲಿ ದೇವರಿಗೆ ಚನ್ನಕೇಶವ ಸ್ವಾಮಿ ಅನ್ನೋ ಹೆಸರಿನಲ್ಲಿ ಪೂಜೆ ಮಾಡ್ತಾರೆ. ಚನ್ನ ಅಂದರೆ ಸುಂದರವಾಗಿರೋದು, ಅಂದವಾಗಿರೋದು ಅನ್ನೋ ಅರ್ಥ. ಕೇಶವ ಮಹಾವಿಷ್ಣುಗಿರೋ ಮೊದಲನೇ ಹೆಸರು. ಮಹಾವಿಷ್ಣುವಿಗೆ 10 ಅವತಾರಗಳಿದೆ, 24 ರೂಪಗಳಿದೆ, 1000 ಹೆಸರಿದೆ. ಈ 24 ರೂಪದಲ್ಲಿ ಮೊದಲನೇದು ಕೇಶವ, ಹಾಗಾಗಿ ಚನ್ನಕೇಶವ ಅಂತ ಕರೀತಾರೆ. ಈ ದೇವಸ್ಥಾನ ಕಟ್ಟಿಸಿದ್ದು 1117ರಲ್ಲಿ. ದೇವಸ್ಥಾನ ಕಟ್ಟಿಸಿ 907 ವರ್ಷ ಆಗಿದೆ. ಈ ದೇವಸ್ಥಾನದ ನಿರ್ಮಾಣ ಮಾಡಲಿಕ್ಕೆ ಸುಮಾರು 103 ವರ್ಷ ಸಮಯ ತೊಗೊಂಡಿದ್ದಾರೆ, ಸುಮಾರು 3 ತಲೆಮಾರುಗಳು. ವಿಷ್ಣುವರ್ಧನ ಮಹಾರಾಜರು ಹೊಯ್ಸಳ ವಂಶಸ್ಥರಲ್ಲಿ ಪ್ರಸಿದ್ಧ ರಾಜ. ಈ ವಿಷ್ಣುವರ್ಧನ ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದ ದೇವಸ್ಥಾನದ ಕೆತ್ತನೆ ಕೆಲಸ ಅವರ ಮೊಮ್ಮಗ ವೀರ ಬಲ್ಲಾಳರ ಕಾಲಕ್ಕೆ ಮುಕ್ತಾಯ ಆಗುತ್ತೆ. ಸುಮಾರು 3 ತಲೆಮಾರು ಸಮಯ ತೊಗೊಂಡಿದ್ದಾರೆ ಈ ದೇವಸ್ಥಾನದ ನಿರ್ಮಾಣ ಮಾಡಲಿಕ್ಕೆ. ಬಳಪದ ಕಲ್ಲನ್ನು ಬಳಸಿ ದೇವಸ್ಥಾನದ ನಿರ್ಮಾಣ ಮಾಡಿದ್ದಾರೆ. ಈ ಕಲ್ಲಿಗೆ ಸೋಪ್ ಸ್ಟೋನ್ ಅಂತ ಹೇಳ್ತೀವಿ. ಈ ಕಲ್ಲಿನ ವಿಶೇಷತೆ ಏನಂದರೆ ಕಲ್ಲು ಭೂಮಿಯ ಒಳಗಡೆ ಇರ್ತದೆ. ಭೂಮಿಯಿಂದ ಕಲ್ಲು ಹೊರಗಡೆ ತೆಗೆದಾಗ ಕಲ್ಲು ಈ ಸೂಕ್ಷ್ಮ ಕೆತ್ತನೆ ಮಾಡಲಿಕ್ಕೆ ಅನುಕೂಲ. ಹಾಗಾಗಿ ಬಳಪದ ಕಲ್ಲನ್ನು ಬಳಸಿ ಕೆಲಸ ಮಾಡಿದ್ದಾರೆ. ಸಾವಿರಾರು ಜನ ಶಿಲ್ಪಿಗಳ ಒಂದು ಪರಿಶ್ರಮದಿಂದ ಗುಡಿ ನಿರ್ಮಾಣ ಆಗಿದೆ. ಯಾಕೆಂದರೆ 103 ವರ್ಷಗಳಲ್ಲಿ ಒಬ್ಬರು ಇಬ್ಬರು ಜೀವಂತವಾಗಿರೋದಕ್ಕೆ ಆಗೋದಿಲ್ಲ. ಒಂದು ತಂಡದಿಂದ ಆಗಿದೆ. ಹೆಸರು ಮಾತ್ರ ಈ ಇಬ್ಬರು ಶಿಲ್ಪಿಗಳಿಗೆ ಬಂದಿದೆ. ಜಕಣಾಚಾರಿ ಮತ್ತು ಡಂಕಣಾಚಾರಿ, ತಂದೆ ಮತ್ತು ಮಗ ಮುಖ್ಯ ಶಿಲ್ಪಿಗಳು. ಈ ಇಬ್ಬರೇ ಅಲ್ಲದೆ ಸಾವಿರಾರು ಜನ ಶಿಲ್ಪಿಗಳ ಒಂದು ಪರಿಶ್ರಮದಿಂದ ಈ ಒಂದು ಗುಡಿ ನಿರ್ಮಾಣ ಆಗಿದೆ. ನೀವು ಯಾವುದೇ ಹಿಂದೂ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು ಕೂಡ ಅಲ್ಲಿ ಶಾಸ್ತ್ರಬದ್ಧವಾದ ಪೂಜೆಗಳು ನಡೆಯೋದಿದ್ರೆ ಅಲ್ಲಿ ರೀತಿಯಾದ ಒಂದು ಕಂಬ ಇರುತ್ತೆ. ಇದಕ್ಕೆ ಧ್ವಜಸ್ತಂಭ ಅಂತ ಹೆಸರು. ಈ ಧ್ವಜಸ್ತಂಭ ಯಾವ ದೇವಸ್ಥಾನದಲ್ಲಿರುತ್ತೋ ಅಲ್ಲಿ ಶಾಸ್ತ್ರಬದ್ಧವಾದ ಪೂಜೆಗಳು ನಡೆಯುತ್ತೆ. ಕಂಬ ಇಲ್ಲ ಅಂದರೆ ಇದೊಂದು ಸ್ಮಾರಕ, ಒಂದು ಮ್ಯೂಸಿಯಂನ ರೀತಿ ಇರುತ್ತೆ. ಗೋಪುರ ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಗೋಪುರ ಅನ್ನೋದಕ್ಕೇ ಒಂದು ಅರ್ಥ ಇದೆ. ಗೋವು ಅಂದರೆ ಹಸುವನ್ನು ಪವಿತ್ರವಾದ ಪ್ರಾಣಿ ಅಂತ ಪೂಜೆ ಮಾಡ್ತೀವಿ. ಮೇಲ್ಭಾಗದಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಹಸುವಿನ ಕೊಂಬಿನ ರೀತಿ ಮಾಡಿದ್ದಾರೆ. ಪುರ ಅಂದರೆ ಇದೊಂದು ಊರು, ಒಂದು ನಗರ ಅನ್ನೋ ಅರ್ಥ. ಗೋಪುರ ಅಂದರೆ ಇದೊಂದು ಪವಿತ್ರವಾದ ಸ್ಥಳ ಅನ್ನೋ ಅರ್ಥ ಕೂಡ ಬಂತು. ಹಿಂದೆ ಎಲ್ಲ ಜನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡಬೇಕಾದ್ರೆ ಈಗಿನ ಹಾಗೆ ವಾಹನಗಳ ವ್ಯವಸ್ಥೆ ಇರಲಿಲ್ಲ. ನಡ್ಕೊಂಡು ಬರೋರು, ಎತ್ತಿನ ಗಾಡಿಗಳಲ್ಲಿ ಬರೋರು. ದೂರದಿಂದ ಬರೋರಿಗೆ ಎತ್ತರವಾದಂತಹ ಕಟ್ಟಡ ನೋಡಿದ್ರೆ ಈ ದಿಕ್ಕಿನಲ್ಲಿ ಒಂದು ಊರು ಇರುತ್ತೆ ಅನ್ನೋದು ಸುಲಭವಾಗಿ ತಿಳಿಯೋದು. ಹಾಗಾಗಿ ಗೋಪುರಗಳ ನಿರ್ಮಾಣ ಮಾಡೋರು. ದಕ್ಷಿಣ ಭಾರತದ ಕಲಾಶೈಲಿ ಇದು. ದ್ರಾವಿಡ ಶೈಲಿ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಗೋಪುರಗಳನ್ನು ಹೆಚ್ಚಾಗಿ ನೋಡಬಹುದು. ಬನ್ನಿ. ಈ ಬಾಗಿಲಿನ 2 ಕಡೆ ನೋಡ್ಬೋದು. ಒಬ್ಬ ಯುವಕ ಒಂದು ಹುಲಿಯನ್ನು ಕೊಲ್ಲುವಂಥದ್ದು ಹೊಯ್ಸಳರಿಗೆ ರಾಜ ಲಾಂಛನ. ಈ ರೀತಿ ವಿಗ್ರಹವನ್ನು ಯಾವ ದೇವಸ್ಥಾನದಲ್ಲಿ ನೋಡ್ತೀವೋ ಅದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದ ದೇವಸ್ಥಾನ ಅನ್ನೋದನ್ನು ಸುಲಭವಾಗಿ ಗುರುತಿಸ್ಬೋದು. ಇಲ್ಲಿ ಬಾಗಿಲ ಮೇಲೆ ಮಧ್ಯದಲ್ಲಿ ಗರುಡ ದೇವರು, ವಿಷ್ಣುವಿನ ವಾಹನ ಗರುಡ. ಗರುಡನ ಮೇಲೆ ನರಸಿಂಹ, ವಿಷ್ಣುವಿನ 4ನೇ ಅವತಾರ. ನರಸಿಂಹ ಅವತಾರದ ಕೈಗಳ ಪಕ್ಕದಲ್ಲಿ ನೋಡಿ ಸುರುಳಿಗಳು ಕಾಣುತ್ತೆ. ಒಟ್ಟು 10 ಸುರುಳಿಗಳಿದೆ. ಎಡಗಡೆ 5 ಇದೆ, ಬಲಗಡೆ 5 ಇದೆ. ಇದರಲ್ಲಿ ವಿಷ್ಣುವಿನ 10 ಅವತಾರಗಳನ್ನು ತೋರಿಸಿದ್ದಾರೆ, ದಶಾವತಾರಗಳು. ನಮಗೆ ಎಡಬಾಳದಿಂದ ಕಾಣ್ತಾ ಹೋಗುತ್ತೆ ನೋಡಿ. ಮೊದಲನೇದರಲ್ಲಿ ಮೀನಿದೆ, ಮೊದಲನೇ ಸುರುಳಿಯಲ್ಲಿ ಮತ್ಸ್ಯಾವತಾರ, 2ನೇದು ಸುರುಳಿಯಲ್ಲಿ ಕೂರ್ಮ, 3ನೇದು ವರಾಹ, 4ನೇದು ನರಸಿಂಹ, 5ನೇದು ವಾಮನ. ಅದೇ ರೀತಿ ಬಲಭಾಗದಿಂದ ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬೌದ್ಧ, ಕಡೆದು ಕಲ್ಕಿ ಅವತಾರ ಇದೆ. ವಿಶೇಷತೆ ಏನಂದರೆ ಅವತಾರಗಳ ಹಿಂಭಾಗ ಗ್ಯಾಪ್ ಇದೆ. ಕೈ ಬೆರಳನ್ನು ಹಿಂಭಾಗದಲ್ಲಿ ನುಸುಳಿಸ್ಬೋದು. ಪೇಪರ್ ಕಟಿಂಗ್ ಮಾಡ್ತೀವಲ್ಲ, ಡಿಸೈನ್ಸ್ ಕಲ್ಲಲ್ಲಿ ರೀತಿ ಕೆತ್ತನೆ ಮಾಡಿದ್ದಾರೆ. ಆ ಕಡೆ ಈ ಕಡೆ ಒಂದು ಪ್ರಾಣಿ ಕಾಣ್ತಾ ಇದೆ. ಇದಕ್ಕೆ ಮಕರ ಪ್ರಾಣಿ ಅಂತ ಹೆಸರು. ಇದೊಂದು ಕಾಲ್ಪನಿಕ ಪ್ರಾಣಿ. 7 ಪ್ರಾಣಿಗಳ ದೇಹದ ಅಂಗಾಂಗ ಸಂಯೋಜನೆಯಿಂದ ಒಂದು ಪ್ರಾಣಿ ಮಾಡಿದ್ದಾರೆ. ಈ ಪ್ರಾಣಿಯಲ್ಲಿ ಹಂದಿಯ ಶರೀರ ಇದೆ, ಸಿಂಹದ ಪಾದಗಳು, ನವಿಲಿನ ಗರಿ, ಮೊಸಳೆ ಬಾಯಿ, ಆನೆ ಸೊಂಡಿಲು, ಕೋತಿಯ ಕಣ್ಣು ಮತ್ತು ಹಸುವಿನ ಕಿವಿ ಇದೆ. ಅಷ್ಟದಿಕ್ಪಾಲಕರಲ್ಲಿ ಮಳೆ ದೇವರು, ವರುಣ ದೇವರಿಗೆ ವಾಹನ ಇದು. ಸಂಪೂರ್ಣವಾಗಿ ಇದು ಒಂದು ಕಲ್ಲಲ್ಲಿ ಮಾಡಿರೋದು. ಇದಕ್ಕೆ ಮಕರ ತೋರಣ ಅಂತ ಕರಿತೇವೆ. ಈ ಬೇಲೂರು ದೇವಸ್ಥಾನ ಇಷ್ಟು ಪ್ರಸಿದ್ಧಿ ಆಗಲಿಕ್ಕೆ ಕಾರಣ ಅಂದರೆ ಈ ರೀತಿಯ ಶಿಲಾಬಾಲಿಕೆ ವಿಗ್ರಹಗಳು. ಇದಕ್ಕೆ ಮದನಿಕೇರು ಅಥವಾ ಸಾಲಬಂಜಿಕೇರು ಅಂತೀವಿ. ಒಟ್ಟು 42 ವಿಗ್ರಹಗಳಿದೆ ಈ ರೀತಿದು. ಈ ದೇವಸ್ಥಾನದ ಸುತ್ತ ಹೊರಭಾಗದಲ್ಲಿ 38 ವಿಗ್ರಹ ಇದೆ. ದೇವಸ್ಥಾನದ ಒಳಭಾಗದಲ್ಲಿ 4 ಇದೆ. ಎಲ್ಲ ಭರತನಾಟ್ಯದ ವಿವಿಧ ಭಾವಭಂಗಿಗಳನ್ನು ಈ ರೀತಿ ಶಿಲಾಬಾಲಿಕೆಯನ್ನಾಗಿ ಮಾಡಿದ್ದಾರೆ. ಮೊದಲನೇದು ನೋಡಿದ್ದು ದರ್ಪಣ ಸುಂದರಿ. ದರ್ಪಣ ಅಂದರೆ ಕನ್ನಡಿ. ಕೈನಲ್ಲಿ ಕನ್ನಡಿ ಇಟ್ಕೊಂಡು ಅಲಂಕಾರ ಆದಮೇಲೆ ಕುಂಕುಮ ಇಟ್ಕೊಳ್ಳೋ ಹಂತಕ್ಕೆ ಬಂದಿರೋದು. ಕಾಲಪಕ್ಕದಲ್ಲಿ ಸಹಾಯಕರಿದ್ದಾರೆ, ಎಡಭಾಗ ಮತ್ತು ಬಲಭಾಗ. ಬಲಭಾಗದಲ್ಲಿರೋ ಸಹಾಯಕಿ ಕುಂಕುಮದ ಭರಣಿಯನ್ನು ತೋರಿಸ್ತಾ ಇರೋದು. ಎಡಭಾಗದಲ್ಲಿರೋ 2 ಸಹಾಯಕರಲ್ಲಿ ಮುಂಭಾಗದ ಸಹಾಯಕಿ
ಎಡಗಡೆ ಸೊಂಟದ ಮೇಲೆ ಒಂದು ಕೋತಿ ಮರಿ ಎತ್ತುಕೊಂಡಿದ್ರೆ ಬಲಗೈನಲ್ಲಿ ದ್ರೋಕ್ಷಿ ಗುಂಚಿಲಿದೆ. ಏನಂದರೆ ಇದಕ್ಕೆಲ್ಲ ಅರ್ಥ ಇದೆ. ಈ ಸುಂದರಿ ತನ್ನ ಅಲಂಕಾರ ಆದಮೇಲೆ ತನ್ನ ಪತಿಗೋಸ್ಕರ ಕಾಯ್ತಾ ಇರೋದು. ಆದರೆ ಆ ಪತಿ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ. ಕಾದು ಕಾದು ನಿರಾಸೆಯಾಗಿದೆ. ಆ ಮುಖದಲ್ಲಿ ನೋಡಿ ಸಂತೋಷ ಇಲ್ಲ, ಈ ವಿರಹ ಭಾವ ಅಂತ ಹೇಳ್ತೀವಿ. ಈ ಕೋತಿ ಪರಿಸ್ಥಿತಿ ಕೂಡ ಅಷ್ಟೇ. ಕೋತಿಗೆ ಹಣ್ಣು ಕಾಣ್ತಾ ಇದೆ, ತಿನ್ನಲಿಕ್ಕೆ ಸಿಗ್ತಾ ಇಲ್ಲ. ನಿರಾಸೆಯಾದ ಕೋತಿ ತನ್ನ ಕೈ ಬೆರಳನ್ನು ಬಾಯಿನಲ್ಲಿ ಇಟ್ಕೊಂಡು ಚೀಪ್ತಾ ಇದೆ. ಕೋತಿಗೆ ಹಣ್ಣು ತಿನ್ನಲಿಕ್ಕೆ ಸಿಕ್ಕಿಲ್ಲ, ನಿರಾಸೆ ಆದರೆ ಸುಂದರಿಗೆ ತನ್ನ ಅಲಂಕಾರ ನೋಡೋ ತನ್ನ ಪತಿ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂತ ನಿರಾಸೆಯಾಗಿದೆ. ಇದನ್ನು ಕಂಪೇರ್ ಮಾಡಿರೋದು ಬ್ಯೂಟಿ ಆ್ಯಂಡ್ ದ ಮಿರರ್, ಮಂಕಿ ಆ್ಯಂಡ್ ದ ಗ್ರೇಪ್ಸ್ ಅಂತ ಹೇಳ್ತೀವಿ. ಎರಡನ್ನು ಹೋಲಿಕೆ ಮಾಡಿದ್ದಾರೆ. ಬನ್ನಿ. ಮಧ್ಯದಲ್ಲಿ ಕತ್ತಿ ಹಿಡಿದು ಕೂತಿದ್ದಾರೆ. ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದವರು ವಿಷ್ಣುವರ್ಧನ ಮಹಾರಾಜರು. ಆ ರಾಜರ ಎಡಭಾಗದಲ್ಲಿರೋದು ಅವರ ಪತ್ನಿ ಶಾಂತಲಾ ದೇವಿಯವರು, ಬಲಭಾಗದಲ್ಲಿರೋದು ರಾಜಗುರುಗಳು ರಾಮಾನುಜಾಚಾರ್ಯರು, ವಿಷ್ಣುವರ್ಧನ ಮಹಾರಾಜರಿಗೆ ಕುಲಗುರುಗಳು. ಎರಡನೇದು ಶುಕ ಭಾಷಿಣಿ. ಶುಕ ಅಂದರೆ ಗಿಣಿ, ಎಡಗೈ ಮೇಲೆ ಗಿಣಿ ಕೂತ್ಕೊಂಡಿದೆ. ಗಿಣಿಯ ಜೊತೆ ಮಾತನಾಡಿ ಸಂದೇಶವನ್ನು ರವಾನೆ ಮಾಡ್ತಾ ಇರೋದು. ಹಿಂದಿನ ಕಾಲದಲ್ಲಿ ಜನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶವನ್ನು ರವಾನೆ ಮಾಡಬೇಕು ಅಂದರೆ ಈಗಿನ ಹಾಗೆ ಪೋಸ್ಟು, ಟೆಲಿಫೋನ್ ಅನ್ನೋದಿರಲಿಲ್ಲ. ಗಿಣಿಗಳ ಮುಖಾಂತರ, ಪಾರಿವಾಳಗಳ ಮುಖಾಂತರ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶವನ್ನು ರವಾನೆ ಮಾಡೋರು. ಇದು ಗಿಣಿಯ ಜೊತೆ ಮಾತನಾಡಿ ಸಂದೇಶವನ್ನು ಕಳಿಸೋದು ಶುಕ ಭಾಷಿಣಿ. ಶುಕ ಅಂದರೆ ಗಿಣಿ. ಕೆಲವೆಲ್ಲ ವಿಗ್ರಹಗಳು ಡ್ಯಾಮೇಜ್ ಆಗಿರೋದು ನೋಡ್ಬೋದು. ಕೆಲವು ವಿಗ್ರಹಗಳೇ ಇಲ್ಲ ಕದ್ದಿದ್ದಾರೆ, ಕೆಲವೆಲ್ಲ ಒಡೆದಾಕಿದ್ದಾರೆ. ಏನಂದರೆ ದೇವಸ್ಥಾನಕ್ಕೆ 1958ನೇ ಇಸ್ವಿಗೆ ಮೊದಲು ಸರ್ಕಾರದಿಂದ ಆಗಲಿ ಯಾವುದೇ ಇಲಾಖೆಯಿಂದಾಗಲಿ ರಕ್ಷಣೆ ಇರಲಿಲ್ಲ. ಆ ಸಮಯದಲ್ಲಿ ದೇವಸ್ಥಾನ ನೋಡಲಿಕ್ಕೆ ಬಂದ ಜನಗಳಲ್ಲಿ ಕಲೆ ಬೆಲೆ ತಿಳಿದಲೇ ಇದ್ದವರು ಈ ರೀತಿ ಎಲ್ಲ ಒಡೆದಾಕಿದ್ದಾರೆ, ಹಾಳು ಮಾಡಿದ್ದಾರೆ. ಸಿಕ್ಕ ವಿಗ್ರಹಗಳನ್ನು ಕದ್ದು ಮಾರ್ಕೊಂಡಿದ್ದಾರೆ. ಈಗೆಲ್ಲ ಸರ್ಕಾರದ ರಕ್ಷಣೆ ಇಲ್ಲದೆ ಕೇಂದ್ರ ಸರ್ಕಾರ 1958ರಲ್ಲಿ ಇದನ್ನು ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಮಾಡಿದೆ. ಈಗ 2023 ಸೆಪ್ಟೆಂಬರ್ 18ರಲ್ಲಿ ಯುನೆಸ್ಕೋ ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದೆ. ಬೇಲೂರು, ಹಳೆಬೀಡು ಮತ್ತು ಸೋಮನಾಥ್ಪುರ ಈ ಮೂರು ಈಗ ಸೆಪ್ಟೆಂಬರ್ 18, 2023 16 ಕಿಲೋಮೀಟ್ರು. ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡ ಕಾಂಪ್ಲೆಕ್ಸ್ ಅದು, ದೊಡ್ಡದು. ಅಂದರೆ ಇದನ್ನ ಸ್ವತಃ ರಾಜ ನಿರ್ಮಾಣ ಮಾಡಿಸಿದ್ರೆ, ಅದನ್ನ ಮಂತ್ರಿ ಕಟ್ಟಿಸಿರುವಂಥದ್ದು. ಅಲ್ಲಿ ಮಂತ್ರಿ ಶಿವಭಕ್ತ, ಹಾಗಾಗಿ ಅಲ್ಲಿ ಶಿವನ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಇದು ವಿಷ್ಣು ದೇವಸ್ಥಾನ. ಹೋಳಿ ಹಬ್ಬದ ಒಂದು ದೃಶ್ಯ ತೋರಿಸಿದರೆ. ಉತ್ತರ ಭಾರತ, ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧಿಯಾದ ಹಬ್ಬ ಹೋಳಿ. ಈ ಹೋಳಿ ಹಬ್ಬದಲ್ಲಿ ಪಿಚಕಾರಿಲಿ ಬಣ್ಣದ ನೀರು ಹಾರಿಸ್ತಾರೆ. ಬಲಭಾಗದಲ್ಲಿರುವ ಸಹಾಯಕ ಪಿಚಕಾರಿಗೆ ಬಣ್ಣದ ನೀರು ತುಂಬುತ್ತಿರೋದು. ದೊಡ್ಡ ವಿಗ್ರಹದಲ್ಲೂ ಕೂಡ ಪಿಚಕಾರಿ ಇತ್ತಂತ ಅದನ್ನು ಜನ ಒಡೆದಾಕಿದ್ದಾರೆ. ರಕ್ಷಣೆಗೆ ಮೊದಲು ಹಾಳಾಗಿದೆ. ಕೀರವಾಣಿ, ಒಂದು ಪಕ್ಷಿ ಕೂತ್ಕೊಂಡಿದೆ. ಪಕ್ಷಿ ತಂದುಕೊಟ್ಟ ಪತ್ರ ಅವರ ಎಡಗೈನಲ್ಲಿ ಮಡಚಿಟ್ಕೊಂಡಿರೋದು. ಎಲೆ ಕಾಣುತ್ತಲ್ಲ, ಪಕ್ಷಿ ತಂದುಕೊಟ್ಟ ಪತ್ರ. ಈ ಸಹಾಯಕಿ ಬಳಸಿರೋ ಬಟ್ಟೆ ನೋಡಿ, ಈಗಿನ ಶಾರ್ಟ್ಸ್ ಅಂತ ಹೇಳ್ತೀವಿ, ಹಾಫ್ ಪ್ಯಾಂಟ್, 3/4 ಬರ್ಮುಡಾಸ್ ಈ ರೀತಿ ಇರುತ್ತೆ. ಅಂದರೆ ಈಗೇನು ನಾವು ಬಟ್ಟೆಗಳನ್ನು ಫ್ಯಾಷನ್ ಅಂತ ಬಳಸ್ತಾ ಇದ್ವಿ, ಯಾವುದೇನು ಹೊಸದಲ್ಲ. ಹಳೆ ಫ್ಯಾಷನ್ನಿಗೆ ಹೊಸ ಹೆಸರಿನಲ್ಲಿ ಬಳಕೆ ಮಾಡ್ತಿರೋದಷ್ಟೇ. ಇತಿಹಾಸದ ಪುನರಾವರ್ತನೆ ಅಂತ ಹೇಳ್ತೀವಿ. ಮರ್ಕಟ್ಟ ಮೋಹಿನಿ. ಇದು ಮರ್ಕಟ್ಟ ಅಂದರೆ ಕೋತಿ. ಕಾಲು ಪಕ್ಕದಲ್ಲಿ ಕೋತಿ ಇದೆ. ಸುಂದರಿ ಸೀರೆಯನ್ನು ಕೋತಿ ಎಳಿತಾ ಇದೆ. ಕೋತಿ ಓಡಿಸ್ಲಿಕ್ಕೆ ಕೈಯಲ್ಲಿ ಕೋಲ್ ತೊಗೊಂಡಿದ್ದಾರೆ. ಕೋತಿ ಹೆದರು ಓಡೋಗಿಲ್ಲ, ಧೈರ್ಯವಾಗಿ ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತ್ಕೊಂಡಿರೋದು. ನೀವು ಒಳ್ಳೆ ದುರ್ಬಿನಲ್ಲಿ ನೋಡಿದ್ರೆ ಕೋತಿಯ ಹಲ್ಲು ಕೂಡ ಕಾಣುತ್ತೆ, ಅಷ್ಟು ಸೂಕ್ಷ್ಮವಾದ ಕೆತ್ತನೆಯನ್ನು ಮಾಡಿದ್ದಾರೆ. ಕಡೆದು ಬೇಟೆಗಾತಿ. ಇವ್ರ ಶರೀರ ನೋಡಿ ಬಿಲ್ಲಿನ ರೀತಿ ಬಾಗಿದೆ. ಬೇಟೆಯಾಡಿ ಹಿಡಿದ ಪ್ರಾಣಿಯನ್ನು ಕಾಲ ಪಕ್ಕದಲ್ಲಿರುವಂಥ ದಾಸಿ ಹಗ್ಗ ಹಾಕಿಟ್ಕೊಂಡಿರೋದು ಒಂದು ಜಿಂಕೆ ಕಾಣುತ್ತೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಕೂಡ ಬೇಟೆಗೆ ಹೋಗ್ತಾ ಇದ್ರು, ಅದನ್ನು ಈ ರೀತಿ ತೋರಿಸಿದ್ದಾರೆ. ದೊಡ್ಡ ದೊಡ್ಡ ವಿಗ್ರಹಗಳು ಮಾಡಲಿಕ್ಕೆ ಮೊದಲು ಸಣ್ಣ ವಿಗ್ರಹಗಳನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಮಾದರಿ ವಿಗ್ರಹಗಳು. ಈ ರೀತಿ ಸಣ್ಣ ವಿಗ್ರಹಗಳ ಒಂದು 500ರಿಂದ 600 ವಿಗ್ರಹಗಳಿದೆ. ಇದರಲ್ಲಿ ಕೆಲವನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ದೊಡ್ಡದು ಮಾಡಿದ್ದಾರೆ. ಉದಾಹರಣೆಗೆ ಕನ್ನಡಿ ಹಿಡ್ಕೊಂಡು ನೋಡುವಂಥದ್ದು ದರ್ಪಣ ಸುಂದರಿ ಇದೆ. ಕೋತಿ ಓಡಿಸೋದು ಮರ್ಕಟ್ಟ ಮೋಹಿನಿ, ಗಿಣಿ ಜೊತೆ ಮಾತಾಡೋದು ಶುಕ ಭಾಷಣ, ಇವೆಲ್ಲ ದೊಡ್ಡ ವಿಗ್ರಹಗಳಿಗೆ ಮಾದರಿ. ಮೊದಲು ಇದು ಪ್ರೋಟೋಟೈಪ್. ಇದು ಇದನ್ನು ನೋಡಿಕೊಂಡು ಇದರಲ್ಲಿ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಿರೋದು. ಅಂದರೆ ಏನೇ ಒಂದು ಮಾಡಲಿಕ್ಕೆ ಈಗ ನಾವು ಒಂದು ಸ್ಕೆಚ್ ಮಾಡ್ಕೋಬೋದು. ಪೆನ್ನು ಪೇಪರ್ ಇದಾಗಿಲ್ವಲ್ವ, ಅದಕ್ಕೆ ಕಲ್ಲಲ್ಲಿ ರೀತಿ ವಿಗ್ರಹಗಳನ್ನು ಮಾಡಿಕೊಂಡು ಇದರಲ್ಲಿ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡ್ಕೊಂಡು, ಹೌದು, ಅದರಲ್ಲಿ ಫೈನಲ್ ಮಾಡಿಕೊಂಡು ದೊಡ್ಡದು ಮಾಡಿದ್ದಾರೆ. ಹೌದೌದು. ಕೇಶ ಶೃಂಗಾರಿ. ತಲೆಗೆ ಸ್ನಾನ ಆದಮೇಲೆ ಜಡೆ ನೀರನ್ನು ಹಿಂಡ್ತಾ ಇರೋದು. ಜಡೆ ನೀರನ್ನು ಹಿಂಡಿದಾಗ ನೋಡಿ, ಜಡೆ ತುದಿಯಲ್ಲಿ ಮಣಿ ರೀತಿ ಕಾಣುತ್ತಲ್ಲ, ನೀರಿನ ಹನಿಗಳದು. ಜಡೆಯಲ್ಲಿದ್ದ ನೀರು ಜಡೆ ತುದಿಲಿ ಸಂಗ್ರಹ ಆಗಿರೋ ರೀತಿ ತೋರಿಸ್ತಿದ್ದಾರೆ. ವಾಟರ್ ಡ್ರಾಪ್ಸ್ ಕೆಳಗಡೆ ಕಲೆಕ್ಟ್ ಆಗಿರೋ ರೀತಿ ತೋರಿಸಿದ್ದಾರೆ. ಇದು ಭರತನಾಟ್ಯದಲ್ಲೇ ಕಷ್ಟಕರವಾದಂತಹ ಒಂದು ಭಂಗಿ, ತ್ರಿಭಂಗಿ ನೃತ್ಯ. ನಾಟ್ಯ ಮಾಡುವಾಗ ದೇಹವನ್ನು 3 ಭಾಗ ತಿರುಗಿಸ್ಕೊಂಡು ನಾಟ್ಯ ಮಾಡ್ತಿರೋದು. ಅವ್ರ ಮುಖ ಒಂದು ಕಡೆ ಇದೆ, ಸೊಂಟ ತಿರುಗಿದೆ, ಒಂದು ಕಾಲ ಮೇಲೆ ನಿಂತ್ಕೊಂಡು ಡಮರುಗ ನುಡಿಸ್ಕೊಂಡು ನಾಟ್ಯ ಮಾಡ್ತಿರೋದು. ಆ ಸೊಂಟ ನೋಡಿ ದೇಹದ 120 ಡಿಗ್ರಿ ತಿರುಗಿದೆ. ಸೊಂಟ ತಿರುಗಿಸಿದ ರಭಸಕ್ಕೆ ಕತ್ನಲ್ಲಿದ್ದ ಸರ ತೊಡೆ ಮೇಲೆ ಬಂದಿರೋ ರೀತಿ ತೋರಿಸಿದ್ದಾರೆ.
ಸಹಜತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಮೂಲೆಯಲ್ಲಿ ಕಪಾಲ ಭೈರವಿ, ಎಡಗೈನಲ್ಲಿ ಒಂದು ಮಂತ್ರ ದಂಡ ಇದೆ, ದಂಡದ ಮೇಲೆ ತಲೆ ಬುರುಡೆ ಇದೆ. ತಲೆ ಬುರುಡೆ ಒಳಭಾಗದಲ್ಲಿ ಟೊಳ್ಳಾಗಿರೋ ರೀತಿ ಮಾಡಿದ್ದಾರೆ. ಒಂದು ಬೆಂಕಿ ಕಡ್ಡಿ ತೊಗೊಂಡು ತಲೆ ಬುರುಡಲ್ಲಿ ಕಿವಿಗೆ ಹಾಕಿದ್ರೆ ಇನ್ನೊಂದು ಕಿವಿಯಿಂದ ಕಡ್ಡಿನ ಆಚೆ ತೆಗಿಬೋದು. ಕಿವಿನಲ್ಲಿ ದಾರ ಹಾಕಿದ್ರೆ ಕಣ್ಣು ಅಥವಾ ಬಾಯಿಂದ ದಾರನ ಆಚೆ ತೆಗಿಬೋದು. ಆ ರೀತಿ ಈಗಲೂ ಗ್ಯಾಪ್ ಇದೆ, ಅಂದರೆ ಅವೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಡಮರುಗ ನುಡಿಸ್ತಾ ಇರುವಂಥದ್ದು ತಾಂಡವೇಶ್ವರಿ. ಡಮರುಗ ನುಡಿಸೋ ಸಮಯದಲ್ಲಿ ಶಬ್ದದ ಏರಿಳಿತ, ಸೌಂಡಲ್ಲಿ ವೇರಿಯೇಷನ್ಸ್ ಬೇಕು ಅಂದರೆ ಹಗ್ಗನ ಬಿಗಿ ಮಾಡ್ತಿರ್ತಾರೆ, ಸಡ್ಲ ಮಾಡ್ತಿರ್ತಾರೆ. ಕೈ ಬೆರಳನ್ನು ಹಗ್ಗದ ಮಧ್ಯದಲ್ಲಿ ಹಾಕ್ಕೊಂಡು ಹಗ್ಗ ಬಿಗಿ ಮಾಡಿಕೊಂಡು ಡಮರುಗ ನುಡಿಸ್ತಿರೋದು. ಕಲ್ಲಲ್ಲಿ ಮಾಡಿದ್ದಾರೆ, ಅದು ನೋಡಲಿಕ್ಕೆ ಪ್ಲಾಸ್ಟಿಕ್ ಹಗ್ಗದ ರೀತಿ ಕಾಣುತ್ತೆ. ನೈಲಾನ್ ರೋಪ್, ಟ್ವಿಸ್ಟೆಡ್ ರೋಪ್ ಕಲ್ಲಲ್ಲಿ ಮಾಡಿದ್ದಾರೆ. ಅದು ಕಲ್ಲಲ್ಲೇ ಪೂರ್ತಿ ಎಲ್ಲ ಫುಲ್ ಒಂದೇ ಸೆಟ್ ಅಲ್ಲ, ಒಂದೇ ಕಲ್ಲು, ಇದಿಷ್ಟು ಒಂದು ಕಲ್ಲು. ಅಂದ್ರೆ ಟೆಂಪಲ್ ಫುಲ್ ಒಂದು ಕಲ್ಲಲ್ಲ, ಈ ವಿಗ್ರಹಗಳು ಮಾತ್ರ ಒಂದೇ ಕಲ್ಲು. ಹೌದೌದೌದು, ಇದಿಷ್ಟು ಒಂದೇ ಕಲ್ಲು. ಇದು ಕೊಳಲು ನುಡಿಸ್ತಾ ಇರೋದು ಮುರಳೀಧರ ಅಥವಾ ವೇಣುಗೋಪಾಲ. ಆ ತಲೆಗೆ ಹಾಕಿರೋ ಕ್ಯಾಪ್ ನೋಡಿ, ರೋಮನ್ ಕ್ಯಾಪ್ ಅಂತ ಹೇಳ್ತೀವಿ. ಕರೆಕ್ಟ್, ಹೌದು, ಮುಳ್ಳಿನ ಕಿರೀಟ. ಹೌದೌದು, ಆಗ್ಲೇ ಸರ್ 1117 ಇದು ಡ್ರೆಸ್ಗಳ ಡಿಸೈನ್ ಸ್ಕರ್ಟ್ ಅಂತ ಹೇಳ್ತೀವಿ. ಮಂಡಿ ತನಕ ಬರುವಂಥ ಬಟ್ಟೆ ಹೆಣ್ಮಕ್ಳು ಹಾಕೋತಾರಲ್ಲ, ಆ ಬಟ್ಟೆಯಲ್ಲಿ ಪ್ರಿಂಟೆಡ್ ಡಿಸೈನ್ ಬರುತ್ತೆ, ಟೆಕ್ಸ್ಟೈಲ್ ಡಿಸೈನ್ಸ್. ವೇಲ್ ಹಾಕೋತಾರೆ, ದುಪ್ಪಟ್ಟ. ಈ ಮೇಲ್ಗಡೆ ನೋಡಿ ಒಬ್ಬ ವ್ಯಕ್ತಿ ಕತ್ತಿ ಹಿಡಿದು ನಿಂತಿರೋದು. ಬಳಸಿರೋ ಬಟ್ಟೆ ನೋಡಿ, ಈಗಿನ ಲಾಂಗ್ ಕೋಟ್ ಅಂತ ಹೇಳ್ತೀವಿ, ನೈಟ್ ಗೌನ್, ಬಾತ್ರೂಮ್, ಸೊಂಟಕ್ಕೆ ಹಾಕಿರೋ ಬೆಲ್ಟ್ ಡಿಸೈನ್ಸ್ ಕೂಡ ಇದೆ ನೋಡಿ. ಅಂದರೆ ಹಳೆ ಫ್ಯಾಷನ್ಗೆ ಹೊಸ ಹೆಸರಿನಲ್ಲಿ ಬಳಕೆ ಮಾಡ್ತಾ ಇದೀವಿ ಅಷ್ಟೇ. ಅವಾಗೆಲ್ಲ ಮಾಡಿಬಿಟ್ರೆ ಮತ್ತೆ ಮಾಡ್ತಾ ಇದ್ದೀವಿ ಹೊಸ ಹೆಸರು. ಹೌದೌದು, ಅಂದರೆ ಇದು ನಮ್ಮಲ್ಲಿ ಇದ್ದಿದ್ದು ಅನ್ನೋದು ನಮಗೆ ಗೊತ್ತಿಲ್ಲ. ಯಾರೋ ಬೇರೆಯವ್ರು ಬಳಸೋದನ್ನ ಇದು ಯಾವುದೋ ಬೇರೆ ದೇಶದವ್ರ ಫ್ಯಾಷನ್ ಅಂತ ನಾವು ಬಳಸ್ತಾ ಇದ್ದೀವಿ ನೋಡಿ. ಇದೊಂದು ವಿಚಿತ್ರವಾದ ವಿಗ್ರಹ. ಇಬ್ಬರು ವ್ಯಕ್ತಿಗಳು, ಬಹುಶಃ ಪ್ರೇಮಿಗಳು. ಆ ಪ್ರೇಮಿಗಳಲ್ಲಿ ಹೆಣ್ಣಿಗೆ ಕತ್ತೆ ಮುಖ ಮಾಡಿದ್ರು ನೋಡಿ ಸರ್. ಕತ್ತೆ ಮುಖದಂಥ ಹೆಣ್ಣು ಅಂದರೆ ಕತ್ತೆ ಮುಖದ ಹೆಣ್ಣಾಗಲಿ ಗಂಡಾಗಲಿ ಸೃಷ್ಟಿಯಲ್ಲಿ ಇರಲಿಲ್ಲ, ಹಿಂದೆ ಕೂಡ ಇಲ್ಲ, ಈಗಲೂ ಕೂಡ ಇಲ್ಲ. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪ್ರಾಪ್ತೇಶು ಷೋಡಶೆ ವರುಷೆ ಗರ್ಧಬಾಪೆ ಅಪ್ಸರಾಯತೆ ಅಂತಾರೆ. ಇದರ ಅರ್ಥ ಏನು ಅಂದರೆ 16ನೇ ವಯಸ್ಸು ಪ್ರಾಯದ ವಯಸ್ಸು. ಈ ಪ್ರಾಯದ ವಯಸ್ಸಿನಲ್ಲಿರೋರಿಗೆ, ಹುಡುಗನಿಗಾಗ್ಬೋದು ಹುಡುಗಿಗಾಗ್ಬೋದು, ಏನು ನೋಡಿದ್ರು ಕೂಡ ಸುಂದರವಾಗಿ ಕಾಣುತ್ತಂತೆ. ಯಾವ ರೀತಿ ಅಂದರೆ ಆ ವಯಸ್ಸಿನಲ್ಲಿರೋರಿಗೆ ಕತ್ತೆ ಮುಖದಂಥ ವ್ಯಕ್ತಿನ ನೋಡಿದ್ರು ಕೂಡ ಅವರು ಪ್ರೀತಿಸ್ತಾರೆ, ಪ್ರೇಮಿಸ್ತಾರೆ. ಪ್ರಾಯ ಬಂದಾಗ ಕತ್ತೆಯನ್ನು ಸುಂದರವಾಗಿ ಕಾಣುತ್ತೆ. ಪ್ರೀತಿ ಕುರುಡು ಅಂತಾರಲ್ಲ ಅಷ್ಟೇ. ಸ್ವೀಟ್ 16 ನಾಟ್ಯ ಮೋಹಿನಿ. ಪ್ರಭಾವಳಿ ನೋಡಿ ಎಷ್ಟು ಸೂಕ್ಷ್ಮವಾಗಿದೆ. ಬಹುಶಃ ಪೇಪರ್ ಮೇಲೆ ಚಿತ್ರ ಬಿಡಿಸ್ಲಿಕ್ಕೆ ಕಷ್ಟ ಆಗ್ಬೋದು, ಕಲ್ಲಲ್ಲಿ ಮಾಡಿದ್ದಾರೆ. ಆ ಪ್ರಭಾವಳಿಲಿ ಒಂದು ಹಲ್ಲಿ ಕಾಣ್ತಾ ಇದೆ, ಬೆಳಕು ಬಿಡ್ತಾ ಇದೀನಲ್ಲ ಆ ಜಾಗದಲ್ಲಿ ಒಂದು ಹಲ್ಲಿ ಕೆತ್ತನೆ ಮಾಡಿದ್ದಾರೆ. ಆ ಹಲ್ಲಿ ಬಾಯಿ ಹತ್ರನೇ ಮುಳ್ಳು ಆಕೃತಿಯಲ್ಲಿ ಹಲಸಿನ ಹಣ್ಣಿದೆ. ಹಲಸಿನ ಹಣ್ಣಿನ ಮಧ್ಯದಲ್ಲಿ ಒಂದು ನೊಣ ಕೂಡ ಇದೆ. ಅರ್ಥ ಏನು ಅಂದರೆ ಹಣ್ಣು ಸಿಹಿ ತಿನ್ನಲಿಕ್ಕೆ ನೊಣ ಬಂದರೆ ನೊಣನ ತಿನ್ನಲಿಕ್ಕೆ ಹಲ್ಲಿ ಬರಲಿ. ಒಂದು ಪ್ರಾಣಿನ ತಿಂದು ಇನ್ನೊಂದು ಪ್ರಾಣಿ ಜೀವನ ನಡೆಸೋದು. ಆಹಾರ ಸರಪಳಿ, ಫುಡ್ ಚೈನ್. ಈಗ ಡಾರ್ವಿನ್ಸ್ ಥಿಯರಿನಲ್ಲಿ ಗೊತ್ತಿದೆ. ವೀಣಾ ಪಾಣಿ, ಆ ಕೈನಲ್ಲಿ ಒಂದು ವೀಣೆ ಇದೆ. ಆ ವೀಣೆಗೆ ತಂತಿ ಕೂಡ ಕಲ್ಲಲ್ಲಿ ಮಾಡಿದ್ರು. ಮೇಲೆ ಅರ್ಧ ತಂತಿ ಇದ್ರೆ ಕೆಳಭಾಗದ ಅರ್ಧ ತಂತಿನ ಜನ ಹೊಡೆದಾಕಿದ್ದಾರೆ. ಕತ್ನಲ್ಲಿರೋ ಸರ ನೋಡಿ, 2 ಸರ ಇದೆ. ಆ 2 ಸರದ ಮಧ್ಯೆ ಗ್ಯಾಪ್ ಬರೋ ರೀತಿ ಮಾಡಿದ್ದಾರೆ. ಒಂದೇ ಕಲ್ಲು ಆದರೆ ಆ 2 ಸರದ ಮಧ್ಯೆ ಗ್ಯಾಪ್ ಇದೆ ನೋಡಿ, ಸಿಂಗಲ್ ಸ್ಟೋನ್. ಅದನ್ನು ಸಪ್ರೇಟ್ ಮಾಡಿದ್ದಾರೆ. ಬನ್ನಿ. ಏನು ಕೇಳು. ಇಲ್ಲ ಹಾಂ, ಅಂದರೆ ಏನಂದರೆ ರಾಣಿಯವರು ಭರತನಾಟ್ಯದ ಭಂಗಿಗಳನ್ನು ಈ ರೀತಿ ಮಾಡಿರೋದು. ಹಾಗಾಗಿ ರಾಣಿ ನಾಟ್ಯ ಮಾಡ್ತಿದ್ದಾಗ ಸಣ್ಣ ಅವ್ರಿಗೇನು ಶಿಲ್ಪಿಗಳಿಗೆ ತೋಚುತ್ತೆ ಆ ಭಂಗಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ದೊಡ್ಡದಾಗಿ ಮಾಡಿರ್ತಾರೆ. ಬ್ಯೂಟಿ ಪಾರ್ಲರ್ ಇದೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ. ಇಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ವಿಧದ ಕೇಶ ವಿನ್ಯಾಸಗಳನ್ನು ನೋಡ್ಬೋದು, ಹೇರ್ ಸ್ಟೈಲ್ಗಳು. ಈ ದೇವಸ್ಥಾನವನ್ನು 2 ಭಾಗ ವಿಂಗಡಿಸ್ತಾರೆ, ಗರ್ಭಗುಡಿ ಮತ್ತು ನವರಂಗ.
ಮುಂಭಾಗದ ಅರ್ಧ ಭಾಗ ಏನಿದೆ ನವರಂಗ, ಇಲ್ಲಿ ಹೆಚ್ಚಾಗಿ ಮನುಷ್ಯರಿಗೆ ಸಂಬಂಧಪಟ್ಟ ವಿಚಾರಗಳಿದೆ. ಹಿಂಭಾಗದ ಅರ್ಧ ಭಾಗ ಗರ್ಭಗುಡಿ ಭಾಗ, ಇಲ್ಲಿ ಹೆಚ್ಚಾಗಿ ದೇವರಿಗೆ ಸಂಬಂಧಪಟ್ಟ ವಿಚಾರಗಳು, ಪುರಾಣದ ಕಥೆಗಳನ್ನು ನೋಡ್ಬೋದು. ಇಲ್ಲಿ ತನಕ ಜೀವ ಆತ್ಮ, ಇಲ್ಲಿಂದ ಪರಮಾತ್ಮ, ನರ ಇಲ್ಲಿಂದ ನಾರಾಯಣ, ಹೆಚ್ಚಾಗಿ ದೇವರಿಗೆ ಸಂಬಂಧಪಟ್ಟ ವಿಚಾರಗಳು ಈ ಭಾಗದಲ್ಲಿ ನೋಡ್ಬೋದು. ಮೂಲಲ್ಲಿ ಶಿವ ಜಲಂಧರ ಸಂಹಾರ, ಶಿವ ಜಲಂಧರ ರಾಕ್ಷಸನ್ನು ಸಂಹಾರ ಮಾಡ್ತಿರೋದು, ಕೆಳಗೆ ತುಣಿತಿರೋದು ನರಕಲೋಕಕ್ಕೆ. ನರಕ ಅಂತ ತೋರಿಸ್ಲಿಕ್ಕೆ ಅಸ್ಥಿಪಂಜರದ ಶರೀರ ತೋರಿಸಿದ್ರೆ, ಮೂಳೆ ಮನುಷ್ಯನ ದೇಹದ ಸ್ಕೆಲಿಟನ್ ಬಾಡಿ ಇದು. ಇದು ಪಾರ್ವತಿ ದೇವಿಯ ರೂಪ, ಮಹಾಕಾಳು. ವಿಷ್ಣುವಿನ 5ನೇ ಅವತಾರ ವಾಮನ ಅವತಾರ. ಮೂಲಲ್ಲಿ 10 ತಲೆ ರಾವಣ ಕೈಲಾಸ ಪರ್ವತವನ್ನು ತಲೆ ಮೇಲೆ ಎತ್ತಿರೋದು. ಮೇಲೆ ಶಿವ ಪಾರ್ವತಿ, ಶಿವನ ವಾಹನ ನಂದಿ ಕೂಡ ಕಾಣುತ್ತೆ. ಮನೆಗಳನ್ನು ಕಟ್ಟಿದ್ರೆ ಮನೆ ಮುಂಭಾಗದಲ್ಲಿ ಬ್ಯಾಲ್ಕನಿ ಬಿಡ್ತೀವಲ್ಲ, ಸಿಟ್ಔಟ್, ಪ್ಯಾಸೇಜ್, ಗ್ರಿಲ್ಸ್, ಕಿಟಕಿಗಳ ಡಿಸೈನ್ಸ್ ಕೂಡ ಕಲ್ಲಲ್ಲಿ ಮಾಡಿದ್ದಾರೆ. ಬಹುಶಃ 12ನೇ ಶತಮಾನದಲ್ಲಿ ಈ ರೀತಿ ಕಟ್ಟಡಗಳನ್ನು ಕಟ್ಟುವ ಒಂದು ಕಾನ್ಸೆಪ್ಟ್ ನಮ್ಮ ಪೂರ್ವಿಕರಿಗೆ ತಿಳಿದಿತ್ತು. ಈ ಪ್ಯಾಲೇಸ್ ಹತ್ರ ಇದೆಯಾ? ಪ್ಯಾಲೇಸ್ ಸರ್ ಹಳೆಬೀಡಲ್ಲಿ ಪ್ಯಾಲೇಸ್ ಇತ್ತಂತ, ಅದರದ್ದು ಫೌಂಡೇಶನ್ ಇದೆ ಅಷ್ಟೇ. ಪ್ಯಾಲೇಸ್ ಬೇಲೂರಲ್ಲಿಲ್ಲ. ಬ್ರಹ್ಮದೇವರ ತಲೆ ಮೇಲೆ ಗಂಟೆ ನೇತಾಕಿರೋ ಸರಪಳಿ ನೋಡಿ, ಕಬ್ಬಿಣದಲ್ಲಿ ಚೈನ್ ಬಳಸ್ತೀವಲ್ಲ, ಲಿಂಕ್ ಚೈನ್, ಈ ರೀತಿ ಇರುತ್ತೆ. ವಿಷ್ಣುವಿನ 3ನೇ ಅವತಾರ ವರಾಹ ಅವತಾರ. ವಿಷ್ಣುವಿನ 4ನೇ ಅವತಾರ ನರಸಿಂಹಸ್ವಾಮಿ. ಹಿರಣ್ಯಕಶಿಪು ರಾಕ್ಷಸನ್ನು ಸಂಹಾರ ಮಾಡಿ ಕರಳನ್ನು ತೆಗೆದು ಹಾರದ ರೀತಿ ಹಾಕೊಂಡಿರೋದು ಉಗ್ರ ನರಸಿಂಹಸ್ವಾಮಿ. ಇಲ್ಲಿ ಕೆಳಗಡೆ ಗಣಪತಿ ವಿಗ್ರಹ, 8 ಕೈಗಳಿದೆ ಗಣಪತಿಗೆ. ಅಷ್ಟಭುಜ ನಾಟ್ಯ ವಿನಾಯಕ. ಪೂಜೆ ಮಾಡಕ್ ಬಿಡ್ತಾರ? ಅಂದರೆ ಜನ ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಮುಟ್ಬೋದಾ? ಮುಟ್ಬೋದು. ಇಲ್ಲಿ ಮೇಲೆ ನಾಟ್ಯ ಮಾಡ್ತಾರೆ, ಮುಟ್ಟಬಾರ್ದು ಅಷ್ಟೇ. ಈಗ ಅಂದರೆ ಅದು ಆ್ಯಕ್ಚುಲಿ ಮುಟ್ಟಿನ ಎಷ್ಟೊಂದು ಜಾಗ ಸಾಫ್ಟ್ ಒಳಗಡೆ ಎಲ್ಲ ಗಜಾಸುರ ಸಂಹಾರ. ಆನೆ ರೂಪದಲ್ಲಿ ಬಂದ ರಾಕ್ಷಸನ್ನ ಶಿವ ಸಂಹಾರ ಮಾಡಿ ನಾಟ್ಯ ಮಾಡ್ತಾ ಇರೋದು. ಆನೆಯ ಚರ್ಮವನ್ನು ಸೀಳಿಕೊಂಡು ಶಿವ ನಾಟ್ಯ ಮಾಡೋ ದೃಶ್ಯ. ಆನೆಯ ಚರ್ಮ ಸೀಳಿದಾಗ ನೋಡಿ, ಆನೆಯ ತಲೆ ಕೆಳಗಡೆ ಇದೆ, ಸುತ್ತ ಆನೆಯ ಚರ್ಮ ಇದೆ, ಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಆನೆಯ ಪಾದಗಳಿದೆ. ಶಿವನಿಗೆ 16 ಕೈಗಳಿದೆ, ಒಂದೊಂದು ಕೈನಲ್ಲೂ ಒಂದೊಂದು ಆಯುಧಗಳನ್ನು ನೋಡ್ಬೋದು. ನಾಗರಾಜ, ನಾಗರಾಣಿ, ನಾಗ ದೇವತೆಗಳು. ಭೈರವ, ಕಾಲಭೈರವ, ರುಂಡಮಾಲೆ, ನಾಗಮಾಲೆ ಇದೆ. ಶಿವನ ಕಾಲಲ್ಲಿರೋ ಪಾದರಕ್ಷೆಗಳು ನೋಡಿ, ಸ್ವಾಮೀಜಿಗಳು ಬಳಸ್ತಾರಲ್ಲ ಪಾದುಕೆಗಳು, ಈ ರೀತಿ ಇರ್ತದೆ. ಈಗ ಫ್ಯಾಷನ್ ಇದೆ, ಹೈ ಹೀಲ್ಸ್ ಅಂತ ಹೇಳ್ತೀವಿ, ಪ್ಲಾಟ್ಫಾರ್ಮ್ಸ್ ಚಪ್ಪಲಿ ಬಳಸ್ತಾರಲ್ಲ, ಈ ರೀತಿ ಇರುತ್ತೆ. ಆಗ್ಲೇ ಮಾಡಿದ್ದಾರೆ. ಈ ಹಿಂಭಾಗದಲ್ಲಿ 2 ಲಕ್ಷ್ಮೀ ದೇವಸ್ಥಾನಗಳಿದೆ. ಎಡಭಾಗದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಅದು ಸೌಮ್ಯನಾಯಕಿ ದೇವಸ್ಥಾನ. ಬಲಭಾಗದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ರಂಗನಾಯಕಿ ದೇವಸ್ಥಾನ. ಈ ಹಿಂಭಾಗದಲ್ಲಿರೋದು ವಿಷ್ಣುವಿನ ಒಂದು ದೇವಸ್ಥಾನ, ವೀರನಾರಾಯಣ ಸ್ವಾಮಿ ದೇವಸ್ಥಾನ. ಆ ಕಡೆದು ಕಂಬಗಳ ಮಂಟಪ, ಕಲ್ಯಾಣ ಮಂಟಪ. ಅದು ರಥೋತ್ಸವದ ಸಮಯದಲ್ಲಿ ವಿಶೇಷ ಕಾರ್ಯಕ್ರಮಗಳು, ಕಲ್ಯಾಣೋತ್ಸವಗಳನ್ನು ಈ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾರೆ. ಈ ದೇವಸ್ಥಾನ ಎಲ್ಲ ಯಾವಾಗಾಗಿದ್ದು? ಆವಾಗಲೇ ಆಗಿದೆ. ಕೆಲವೆಲ್ಲ ವಿಜಯನಗರದ ಅರಸರ ಕಾಲದಲ್ಲಿ ಆಗಿರುವಂಥದ್ದು. ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಾಣ ಆದ ದೇವಸ್ಥಾನಗಳು ನೋಡಿ, ನಕ್ಷತ್ರಾಕೃತಿಯಲ್ಲಿರುತ್ತೆ. ಮೂಲೆಗಳು ಹೆಚ್ಚಿಗೆ ಬರುತ್ತೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಾರೆ. ಯಾಕೆಂದರೆ ದೇವಸ್ಥಾನ ಚೌಕಾಕೃತಿಯಲ್ಲಿದ್ದರೆ ಅಲ್ಲಿ ಎದುರುಗಡೆ ಇದಿಲ್ಲ ದೇವಸ್ಥಾನ, ಆ ರೀತಿ ಇರುತ್ತೆ. ಅಲ್ಲಿ ಹೆಚ್ಚು ವಿಗ್ರಹಗಳನ್ನು ಜೋಡಿಸ್ಲಿಕ್ಕೆ ಆಗಲ್ಲ. ಅದೇ ನಕ್ಷತ್ರಾಕೃತಿಯಲ್ಲಿದ್ದರೆ ಹೆಚ್ಚು ಜಾಗ ಸಿಗುತ್ತೆ, ಹೆಚ್ಚು ವಿಗ್ರಹಗಳನ್ನು ಜೋಡಿಸ್ಬೋದು. ದೇವಸ್ಥಾನದ ಸುತ್ತ ಆನೆಗಳನ್ನು ತೋರಿಸಿದ್ದಾರೆ. ಒಟ್ಟು 644 ಆನೆಗಳಿದೆ. ಒಂದು ಆನೆಗೂ ಇನ್ನೊಂದು ಆನೆಗೂ ಹೋಲಿಕೆ ಇಲ್ಲ, ಎಲ್ಲ ಬೇರೆ ಬೇರೆ ಇರುತ್ತಿದೆ. ಆನೆಗಳನ್ನು ಮೊದಲನೇ ಸಾಲಲ್ಲಿ ತೋರಿಸಿರೋದು ಶಕ್ತಿಗೋಸ್ಕರ, ದೇವಸ್ಥಾನದ ಭಾರ ಆನೆಗಳ ಮೇಲಿದೆ ಅನ್ನೋ ರೀತಿ ತೋರಿಸಿದ್ದಾರೆ. 2ನೇ ಸಾಲಲ್ಲಿ ಅವರ ಲಾಂಛನವನ್ನು ತೋರಿಸಿದ್ದಾರೆ, ಇದು ಧೈರ್ಯಕ್ಕೋಸ್ಕರ. 3ನೇ ಸಾಲಲ್ಲಿ ಕುದುರೆಗಳಿದೆ, ಕುದುರೆಗಳ ವೇಗಕ್ಕೋಸ್ಕರ. ರಾಜನಿಗೆ ಶಕ್ತಿ, ಧೈರ್ಯ, ವೇಗ 3 ಇರಬೇಕು ಅನ್ನೋದನ್ನು ಈ 3 ಪ್ರಾಣಿಗಳ ಮುಖಾಂತರ ತೋರಿಸಿದ್ದಾರೆ. ಶಕ್ತಿ, ಧೈರ್ಯ ಮತ್ತು ವೇಗ 3 ರಾಜನಿಗೆ ಇರಬೇಕು ಅನ್ನೋದು. ನೋಡಿದು ಒಳಗಡೆ ದೇವರಿಗೆ ಅಭಿಷೇಕ ಆದರೆ ನೀರು ಹೊರಗಡೆ ಬರಲಿಕ್ಕೆ ವ್ಯವಸ್ಥೆ ಮಾಡಿರೋದು. ಈ ಕಲ್ಲಿಗೆ ಪ್ರಣಾಳ ಅಂತ ಹೆಸರು. ಒಳಗಡೆಯಿಂದ ಬಂದ ನೀರು ಇಲ್ಲಿ ಕೆಳಗಡೆ ಬೀಳುತ್ತೆ. ಇಲ್ಲಿ ಒಳಚರಂಡಿ ಮುಖಾಂತರ ಅಲ್ಲೊಂದು ಗುಂಡಿ ಇದೆ, ಅಲ್ಲಿ ನೀರು ಸಂಗ್ರಹ ಆಗೋದಕ್ಕೆ ಅಂದರೆ ಡೀಟೇಲ್ ಅಭಿಷೇಕ ಮಾಡಿದ ನೀರನ್ನು ಯಾರು ತುಳಿಬಾರ್ದು ಅನ್ನೋ ಒಂದು ಉದ್ದೇಶ. ಓಕೆ. 2ನೇ ವಿಗ್ರಹ ನೋಡಿ, ಇದು ತುಂಬ ಡ್ಯಾಮೇಜ್ ಆಗಿದೆ. ಅರ್ಜುನ ಮತ್ಸ್ಯಯಂತ್ರ ಭೇದನೆ ಮಾಡ್ತಿರೋದು ದ್ರೌಪದಿ ಸ್ವಯಂವರದಲ್ಲಿ. ಕೆಳಗಡೆ ಎಣ್ಣೆ ಕೊಬ್ಬರಿಗೆ ನೋಡಿಕೊಂಡು ಮೇಲುಗಡೆ ತಿರುಗುತ್ತಾ ಇರೋ ಮೀನಿಗೆ ಬಾಣ ಹೊಡೆದಿರೋದು, ಮೀನಿನ ಕಣ್ಣಿಗೆ.
ಅರ್ಜುನನ ಕೈನಲ್ಲಿ ಬಿಲ್ಲಿತ್ತಂತೆ. ಬಿಲ್ಲಿನ ವಿಶೇಷತೆ ಏನಂದರೆ ಬಿಲ್ಲಿಗೆ ಕೈ ಬೆರಳಲ್ಲಿ ಕುಟ್ಟಿದ್ರೆ ಶಬ್ದ ಬರೋದಂತೆ, ಸಪ್ತ ಸ್ವರಗಳು. ಬಂದ ಜನ ಶಬ್ದ ಬರುತ್ತೆ, ಈ ಶಬ್ದ ಕೇಳಿಸ್ಕೋಬೋದು ಅನ್ನೋ ಉದ್ದೇಶದಿಂದ ಮೇಲೆ ಕುಟ್ಟಿ ಬಿಲ್ಲಿಗೆ ಕುಟ್ಟಿ ಬಿಲ್ಲನ್ನು ಹೊಡೆದಾಕಿದ್ರೆ ಹಾಳಾಗಿದೆ. ಈ ಬಿಲ್ಲು ಹಾಳಾದ ನಂತರ ದೇಹದಲ್ಲಿ ಶಬ್ದ ಬರುತ್ತೆ ಅಂತ ತಿಳ್ಕೊಂಡು ಜನ ದೇಹ ಕೂಡ ಕುಟ್ಟಿ ಹೊಡೆದಾಕಿದ್ದಾರೆ. ಈಗಲೂ ಕೂಡ ಇದೆ, ಹಂಪೆಯಲ್ಲಿದೆ, ವಿಜಯ ವಿಠಲ ದೇವಸ್ಥಾನ ಹಂಪೆಯಲ್ಲಿ ಕಂಬಗಳಲ್ಲಿ ಶಬ್ದ ಕೇಳಿಸ್ಕೋಬೋದು. ವಿಷ್ಣುವಿನ ಪಾದ, ಪದ್ಮಪಾದ, ಒಳಗಡೆ ದೇವರ ದರ್ಶನ ಆಗದಲ್ಲೇ ಹೋದರೆ ಪಾದ ದರ್ಶನಗಳನ್ನಾದರೂ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಪಾದವನ್ನು ಮಾಡಿರೋದು. ಮಹಾವಿಷ್ಣುವಿನ ಪಾದ, ಪದ್ಮಪಾದ. ಇಲ್ಲಿಗೆ ನೋಡಿ ಗರ್ಭಗುಡಿಯ ಭಾಗ ಮುಗಿಯುತ್ತೆ, ಮತ್ತೆ ನವರಂಗದ ಭಾಗ ಪ್ರಾರಂಭ. ಶಿಲಾಬಾಲಿಕೆ ವಿಗ್ರಹಗಳನ್ನು ನೋಡ್ಬೋದು. ಭರತನಾಟ್ಯದ 4 ವಿವಿಧ ಭಂಗಿಗಳಿದೆ: ರುದ್ರಿಕಾ, ಚಂದ್ರಿಕಾ, ರೇಣುಕಾ, ಮೋಹಿಕ. ಈ ಗೋಡೆ ಮೇಲೆ ಬರೆದಿರುವಂಥದ್ದು ದಾನ ಶಾಸನಗಳು, ದಾನ ಪತ್ರಗಳು. ದೇವಸ್ಥಾನ ಕಟ್ಟಿ ಆದಮೇಲೆ ದೇವಸ್ಥಾನಕ್ಕೆ ದಾನ ಕೊಟ್ಟವರು ಅವರ ಹೆಸರು, ತಂದೆ ಹೆಸರು, ಊರ ಹೆಸರು ಎಲ್ಲ ಬರ್ಕೊಂಡಿದ್ದಾರೆ. ಓಕೆ, ಅದು ಯಾವ ಲ್ಯಾಂಗ್ವೇಜ್? ಹಳೆಗನ್ನಡ, ನಡುಗನ್ನಡ ಎರಡು. ಹಳೆಗನ್ನಡ ಹಾಂ, ಹಳೆಗನ್ನಡ, ನಡುಗನ್ನಡ. ಹಳೆಗನ್ನಡ, ಇದು ಮಿಡ್ಲ್ ಅದು ಬರ್ದಿರೋದು ಆಮೇಲೆ ಬರೆಯೋಕೆ ಬಿಟ್ಟರು, ಕೆತ್ತಿರೋದು. ಇದು 16th ಸೆಂಚುರಿನಲ್ಲಿ ಬರೆದಿರೋದು. ಇದು ಹೊಸ ಕನ್ನಡ ಅಲ್ಲಲ್ಲ, ಅಲ್ಲ, ಹಳೆಗನ್ನಡ. ಹಳೆಗನ್ನಡ. ಇದು ಬೇಟೆಗಾತಿ, ಬೇಟೆಯಾಡಿ ಹಿಂದಿರುಗ್ತಾ ಇರೋದು. ಬೇಟೆಯಾಡಿ ಸತ್ತ ಪ್ರಾಣಿಗಳನ್ನು ಈ ಕಡೆ ಸಹಾಯಕ್ಕೆ ಭುಜದ ಮೇಲೆ ಹಾಕೊಂಡಿರೋದು ಒಂದು ಜಿಂಕೆ ಕಾಣ್ತಾ ಇದೆ. ಎಡಭಾಗದಲ್ಲಿ ಇಬ್ಬರು ದಾಸಿಯರಿದ್ದಾರೆ. ಒಬ್ಬ ದಾಸಿ ಕಾಲಿಗೆ ಮುಳ್ಳು ಚುಚ್ಕೊಂಡಿದ್ರೆ ಅದನ್ನು ಇನ್ನೊಬ್ರು ತೆಗಿತಾ ಇರೋದು. ದಾಸಿಗೆ ಮತ್ತೊಬ್ಬಳು ದಾಸಿ. ಭಸ್ಮ ಮೋಹಿನಿ, ವಿಷ್ಣು ಭಸ್ಮಾಸುರ ರಾಕ್ಷಸನ ಸಂಹಾರ ಮಾಡುವಾಗ ಮೋಹಿನಿ ರೂಪದಲ್ಲಿ ನಾಟ್ಯ ಮಾಡ್ತಾರೆ. ಆ ಮೋಹಿನಿ ರೂಪದಲ್ಲಿ ನಾಟ್ಯ ಮಾಡುವ ವಿಷ್ಣುವಿನ ಒಂದು ಭಂಗಿ. ಇಲ್ಲಿ ವಿಶೇಷತೆ ಅಂದರೆ ವಿಗ್ರಹ ಕ್ರಾಸ್ ಆಗಿದೆ. ಈ ವಿಗ್ರಹನ ನೆಟ್ಟಿಗಿಡಬೇಕು. 90 ಡಿಗ್ರಿ ಲಂಬಕೋನದಲ್ಲಿ ಇಟ್ಟು ವಿಗ್ರಹದ ಬಲಗೈ ಕಿರುಬೆರಳ ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ನೀರು ಕೆಳಗೆ ಬೀಳುವಾಗ ಅದು ಆಕೆ ಮೂಗಿನ ತುದಿ ಮೇಲೆ ಬೀಳುತ್ತೆ, ಅಲ್ಲಿಂದ ಎಡ ಸ್ತನದ ಮೇಲೆ ಬೀಳುತ್ತೆ, ಅಲ್ಲಿಂದ ಎಡಗಾಲ ಬೆರಳ ಮೇಲೆ ಬಿದ್ದ ನೀರು ಕೆಳಗೆ ಬೀಳುತ್ತೆ. ಕೈ ಬೆರಳಿಂದ ಕಾಲ ಬೆರಳಿನ ತನಕ 4 ಪಾಯಿಂಟ್ ಒಂದು ಲೈನ್ ನಲ್ಲಿ ಬರುತ್ತೆ. ಅಷ್ಟು ಪರ್ಫೆಕ್ಷನ್ ಇದೆ ಭಸ್ಮ ಮೋಹಿನಿ ಅಂತ. ಕರೆಕ್ಟಾಗಿ ಪೂರ್ತಿ ಹೇಳ್ಬೇಕಂತಂದ್ರೆ ಏನು ಇಡೀ ದಿನ ಬೇಕನ್ಸುತ್ತೆ, ದಿನಗಟ್ಟಲೆ ಆಗುತ್ತೆ. ಅದಕ್ಕೆ ಹೇಳಿದ್ದು ಹೈಲೈಟ್ಸ್ ನೋಡಿದು. ವಿಷಕನ್ಯೆ ಅಂತ ತೋರಿಸ್ಲಿಕ್ಕೆ ಕೆಳಗಡೆ ಪೀಠದಲ್ಲಿ ಒಂದು ಚೇಳು ತೋರಿಸಿದ್ದಾರೆ. ಚೇಳು ಎಷ್ಟು ವಿಷವಾದ ಜಂತುನೋ ಅಷ್ಟೇ ವಿಷ ಈಕೆ ದೇಹದಲ್ಲಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಪಾಯ್ಸನಸ್ ಲೇಡಿ ವಿಷಕನ್ಯೆ. ಗುರು ಶಿಷ್ಯ ನರ್ತನ. ಗುರು ನಾಟ್ಯ ಹೇಳ್ಕೊಡ್ತಿದ್ದಾರೆ, ಶಿಷ್ಯ ನಾಟ್ಯ ಮಾಡ್ತಾ ಇರೋದು. ಇದು ಜ್ಯೋತಿಷಿ ಶಾಸ್ತ್ರ ಹೇಳೋರು. ಮೂಲಲ್ಲಿ ಬೀಸಣಿಗೆ ನೃತ್ಯ, ಕೈನಲ್ಲಿ ಒಂದು ಬೀಸಣಿಗೆ ಇಟ್ಕೊಂಡು ನಾಟ್ಯ ಮಾಡೋರು. ನಾಗವೀಣೆ, ಕೈನಲ್ಲಿ ವೀಣೆ ಇದೆ, ವೀಣೆಯ ಮೇಲ್ಭಾಗ ನಾಗರ ಹಾವು ಹಿಡೆ ಬಿಟ್ಕೊಂಡಂಗೆ ಕಾಣುತ್ತೆ, ನಾಗವೀಣೆ. ಈ ಕಡೆದು ಅಹಂಕಾರಿ, ಮುಖ ನೋಡಿ ಎಷ್ಟು ಜಂಬದಿಂದ ಇರೋ ರೀತಿ ತೋರಿಸಿದ್ದಾರೆ. ತಾನೇ ಸುಂದರಿ, ತನಗಿಂತ ಸುಂದರವಾಗಿರೋರು ಇನ್ನೊಬ್ಬರಿಲ್ಲ ಅಂತೇಳಿ ಜಂಬದಿಂದ ನಿಂತಿರೋದು. ಅಹಂಕಾರಿ, ಅದು ಗರ್ವಿಷ್ಠೆ, ತಾನೇ ಸುಂದರಿ ಅನ್ನೋ ಗರ್ವ. ಮಯೂರ ಶಿಕೆ, ತಲೆ ತುರುಗು ನವಿಲಿನ ಗರಿ ರೀತಿ ಕಾಣುತ್ತೆ. ಕಿವಿಗೆ ಹಾಕೊಂಡ್ರೆ ರಿಂಗ್ ನೋಡಿ, ನಕ್ಷತ್ರ ಹಾಕುತ್ತಿದೆ. ಆ ನಿಂತಿರೋ ಶೈಲಿ ನೋಡಿ, ಕೊಳಲು ನುಡಿಸ್ತಾ ಇರೋ ರೀತಿ ಇದೆ, ಆದರೆ ಕೈನಲ್ಲಿ ಕೊಳಲಿಲ್ಲ, ಶೈಲಿ ಈ ರೀತಿ ಇದೆ ಅಷ್ಟೇ. ಕೊರವಂಜಿ ನೃತ್ಯ, ಕೈನಲ್ಲಿ ಗುಡುಗುಡುಗೆ ನುಡಿಸ್ಕೊಂಡು ನಾಟ್ಯ ಮಾಡೋದು. ಅವರೆಲ್ಲ ಅಶ್ವಕೇಶಿ, ಕೂದಲು ನೋಡಿ ಎಷ್ಟು ಉದ್ದಕ್ಕಿದೆ. ಪೋನಿ ಟೈಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಸಂಸ್ಕೃತದಲ್ಲಿ ಅಶ್ವಕೇಶಿ ಅಂತ ಹೇಳ್ತಾರೆ. ಪಾದಾಂಗುಳಿ, ಮದುವೆ ಆದಮೇಲೆ ಹೆಣ್ಮಕ್ಳು ಕಾಲು ಬೆರಳಿಗೆ ಕಾಲುಂಗುರ ಹಾಕೊಳ್ಳೋದು ಹಿಂದೂ ಸಂಪ್ರದಾಯ. ಕಾಲು ಬೆರಳಿಗೆ ಕಾಲುಂಗುರ ಹಾಕೊಳ್ಳೋದು. ಡಮರುಗ ನುಡಿಸ್ತಾರೆ ಪುರುಷ. 3 ಮಾತ್ರ ಪುರುಷ ವಿಗ್ರಹಗಳಿದೆ, ಮಿಕ್ಕ 39 ಸ್ತ್ರೀ ವಿಗ್ರಹ. ಓಕೆ, ಡಮರುಗ ಈ ರೀತಿ ಚರ್ಮ ವಾದ್ಯಗಳನ್ನ ಸತತವಾಗಿ ನುಡಿಸೋದ್ರಿಂದ ಚರ್ಮ ಸೌದು ಗುಂಡಿ ಬಿಡುತ್ತೆ. ಡಿಪ್ರೆಷನ್ ನೋಡಿ, ಈ ಕಡೆಯಿಂದ ನೋಡಿ, ಚರ್ಮ ಸೌದು ಗುಂಡಿ ಬಿದ್ದಿರೋ ರೀತಿ ಕಾಣುತ್ತೆ. ಓಕೆ ಓಕೆ. ಹಾ, ಕೈನಲ್ಲಿ ತಾಳ ಹಾಕೊಂಡು ಹಾಡು ಹೇಳ್ತಿರೋದು ಗಾನ ಮಂಜಿರ. ಆ ಕಡೆದು ಭರತನಾಟ್ಯದ ಒಂದು ಅಂತಿಮ ಹಂತ, ಫೈನಲ್ ಸ್ಟೇಜ್. ಮಧ್ಯದಲ್ಲಿ ಕತ್ತಿ ಹಿಡಿದು ಕೂತಿರೋದು ವಿಷ್ಣುವರ್ಧನ ಮಹಾರಾಜರ ಮಗ, ಇವರು ನರಸಿಂಹ ಬಲ್ಲಾಳ. ಇವ್ರ ಮಗ ವೀರ ಬಲ್ಲಾಳ ರಾಜರ ಕಾಲಕ್ಕೆ ದೇವಸ್ಥಾನದ ಕೆಲಸ ಮುಕ್ತಾಯ. ವಿಷ್ಣುವರ್ಧನ ಮಹಾರಾಜರು, ನರಸಿಂಹ ಬಲ್ಲಾಳ ರಾಜರು, ಅವ್ರ ಮಗ ವೀರ ಬಲ್ಲಾಳ. 3 ರಾಜರ ಕಾಲಕ್ಕೆ, ವೀರ ಬಲ್ಲಾಳ ಕಾಲಕ್ಕೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ನೋಡಿದ ಪೂರ್ವ ದಿಕ್ಕು ಮುಖ್ಯ ದ್ವಾರ ಇರಬೇಕು, ಗೋಪುರ ಇದೆ. ಈಶಾನ್ಯ ಮೂಲೆ ನೀರು ಆಗ್ನೇಯ ಮೂಲೆ ಅಡುಗೆ ಮನೆ ಇರಬೇಕು, ಪಾಕಶಾಲೆ. ಈಗ ವಾಸ್ತು ಫಂಕ್ಷನ್ ಆಗುತ್ತಾ? ಏನು ಪಾಕಶಾಲೆ ಇನ್ನೂ ಆಕ್ಟಿವ್ ಇದೆ. ಟೆಂಪಲ್ ಕಾಂಪ್ಲೆಕ್ಸ್ ಫುಲ್ ಆಕ್ಟಿವ್ ಇದೆ. ಇದೊಂದು ದೀಪಸ್ತಂಭ ಇದೆ, ವಿಜಯ ದೀಪಸ್ತಂಭ. ಸುಮಾರು 35 ಅಡಿ ಎತ್ತರ ಇದೆ. ಇದರ ಅಂದಾಜು ತೂಕ 15 ಟನ್.
ಇದಕ್ಕೆ ಕಬ್ಬಿಣ, ಗಾರೆ, ಸಿಮೆಂಟ್ ಏನನ್ನು ಬಳಸಿಲ್ಲ. ಯಾವುದೇ ಗುಂಡಿ ಗೊತ್ತಿಲ್ಲ. ಸುಮ್ಮನೆ ಕಂಬನ ತಗೊಂಡು ಪೀಠದ ಮೇಲೆ ಇಟ್ಟಿದ್ದಾರೆ. ಇಟ್ಟಾಗ 3 ಮೂಲೆಗಳು ತಾಕಿದೆ. ನಮಗೇನು ಎದುರುಗಡೆ ಕಾಣ್ತಾ ಇದೆ ಒಂದು ಮೂಲೆ, ಅದು ಪೀಠಕ್ಕೆ ತಾಕಿಲ್ಲ. ಆ ಮೂಲೆಯಲ್ಲಿ ಈಗಲೂ ಕೂಡ ಪೇಪರ್ ಅಥವಾ ಕರ್ಚೀಪನ್ನು ಹಾಕಿ ತೆಗಿಬೋದು. ಅದೇ ಮೂಲೆಯಲ್ಲಿ ಪೇಪರ್ ಹಾಕಿ ಅದೇ ಮೂಲೆಯಲ್ಲಿ ಪೇಪರನ್ನು ಆಚೆ ತೆಗಿಬೋದು. ಸೆಂಟರ್ ಆಫ್ ಗ್ರಾವಿಟೇಷನ್ ಫೋರ್ಸ್ ಅಂತ ಸೈನ್ಸ್ನಲ್ಲಿ ಓದ್ತೀವಿ. ಆ ಸೆಂಟರ್ ಆಫ್ ಗ್ರಾವಿಟೇಷನ್ ಫೋರ್ಸ್ ಮೇಲೆ ಕಂಬ ನಿಂತಿದೆ. ಕಂಬ ಈ ರೀತಿ ನಿಲ್ಲಕ್ಕೆ ಕಾರಣ ಅಂದ್ರೆ ಕಂಬದ ಅಗಲ ಕೆಳಗಡೆ ಹೆಚ್ಚಿಗೆ ಇದೆ, ಮೇಲೆ ಹೋಗ್ತಾ ಹೋಗ್ತಾ ಅಗಲ ಕಮ್ಮಿ ಆಗ್ತಾ ಇದೆ. ಕಂಬದ ಭಾರ ಕಂಬದ ಮಧ್ಯದಲ್ಲಿ ಬೀಳುತ್ತೆ. ಹೌದು. ಮತ್ತೆ ಬೇಲೂರು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರೋ ಸ್ಥಳ, ಸುಮಾರು 3000 ಅಡಿ ಎತ್ತರದಲ್ಲಿದೆ ಈ ಊರು. ಇಲ್ಲಿ ಹೆಚ್ಚು ಗಾಳಿ ಬೀಸೋದು, ಚಂಡಮಾರುತ, ಭೂಕಂಪ ಈ ರೀತಿ ಯಾವುದೇ ಪ್ರಕೃತಿ ವಿಕೋಪಗಳು ಆಗೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಕಂಬ ಇಟ್ಟಿದ್ದಾರೆ. ಕಂಬ ಇಟ್ಟು ಸುಮಾರು 600 ವರ್ಷ ಆಯ್ತು. ಇಲ್ಲಿ ತನಕ ಏನೂ ಆಗಿಲ್ಲ. ಯಾವ ರೀತಿ ಕಲ್ಲು ತಂದಿದ್ದಾರೆ, ಯಾವ ರೀತಿ ಕಲ್ಲನ್ನು ಎತ್ತಿಟ್ಟಿದ್ದಾರೆ ಅನ್ನೋದು ಕೂಡ ಊಹೆ ಮಾಡಲಿಕ್ಕೆ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ. ಸ್ಟೋನ್ ಎಲ್ಲ ಎತ್ತಿಡ್ಬೇಕಲ್ಲ, ಅದು ಹೆಂಗ್ ಬಿಟ್ಟು ಬರೋ ಮೂಲ ವಿಗ್ರಹದ ಸ್ಥಳ ಗರ್ಭಗುಡಿ. ಒಳಭಾಗದಲ್ಲಿ ಮೂಲ ವಿಗ್ರಹ ಚೆನ್ನಕೇಶವ ಸ್ವಾಮಿ. 3 ಅಡಿ ಪೀಠದ ಮೇಲೆ 9 ಅಡಿ ಎತ್ತರದ ವಿಷ್ಣುವಿನ ವಿಗ್ರಹ. ಮಹಾವಿಷ್ಣು ಗಂಡು ವಿಗ್ರಹ ಆದರೂ ಅಲಂಕಾರ ಹೆಣ್ಣಿನ ರೀತಿ ಮಾಡಿರ್ತಾರೆ. ಮೂಗುತಿ, ಕಿವಿಗೆ ಬೆಂಡೋಲೆ, ಸೊಂಟಕ್ಕೆ ಡಾಬು, ಕಾಲಿಗೆ ಗೆಜ್ಜೆ, ಕಡಗ ಕೂಡ ಇರುತ್ತೆ. ಏನಂದ್ರೆ ಸ್ಥಳ ಪುರಾಣದ ಪ್ರಕಾರ ಮಹಾವಿಷ್ಣು ಭಸ್ಮಾಸುರ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಸ್ತ್ರೀ ರೂಪ ಧಾರಣೆ ಮಾಡಿದ್ದು ಈ ಬೇಲೂರಿನಲ್ಲಿ ಅಂತ ಕಥೆ ಇದೆ. ಹಾಗಾಗಿ ದೇವರಿಗೆ ಗಂಡು ವಿಗ್ರಹಕ್ಕೆ ಹೆಣ್ಣಿನ ರೀತಿಯ ಅಲಂಕಾರ. ಪ್ರತಿನಿತ್ಯ ಬೆಳ್ಳಿ ಆಭರಣಗಳನ್ನು ಬಳಸಿ ಅಲಂಕಾರ ಮಾಡಿದರೆ ಯುಗಾದಿ ಹಬ್ಬದ 11ನೇ ದಿನ ರಥೋತ್ಸವ ನಡೆಯುತ್ತೆ. ಆ ಸಮಯದಲ್ಲಿ ಸಂಪೂರ್ಣ ದೇವರಿಗೆ ಬಂಗಾರದ ಆಭರಣಗಳನ್ನು ಬಳಸಿ ಅಲಂಕಾರನ ಮಾಡ್ತಾರೆ. ಮೂಲ ವಿಗ್ರಹದ ಸ್ಥಳನೇ ಗರ್ಭಗುಡಿ. ಉತ್ಸವ ಮೂರ್ತಿ ಇಟ್ಟಿರ್ತಾರೆ. 2ನೇ ಕೋಣೆ ಶಿಖನಾಸಿ, ಜಯ, ವಿಜಯ, ವಿಷ್ಣು ದ್ವಾರಪಾಲಕರು. ಈ ಮಧ್ಯದ ಪೀಠ ಇದೆಯಲ್ಲ, ಇದು ನವರಂಗ ನಾಟ್ಯ ಮಂಟಪ. ಇಲ್ಲಿ ನಾಟ್ಯ ಮಾಡಿ ದೇವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಬಹುತೇಕ ಹಿಂದೂ ಗುಡಿಗಳಲ್ಲಿ ದೇವದಾಸಿ ಪದ್ಧತಿ ಇರೋರು. ದೇವದಾಸಿಯರು ನಾಟ್ಯ ಮಾಡಿ ದೇವರಿಗೆ ಸೇವೆ ಸಲ್ಲಿಸಿದ್ರೆ, ಇಲ್ಲಿ ಸ್ವತಃ ರಾಣಿಯವರೇ ನಾಟ್ಯ ಮಾಡೋದ್ರ ಮುಖಾಂತರ ದೇವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಈ ವಿಗ್ರಹ ಸ್ವತಃ ರಾಣಿಯವರನ್ನು ಪ್ರತಿಬಿಂಬಿಸುವಂಥ ವಿಗ್ರಹ. ವಿಷ್ಣುವರ್ಧನ ಮಹಾರಾಜರ ಪತ್ನಿ ಶಾಂತಲಾದೇವಿಯವರ ಹೆಸರಲ್ಲಿ ವಿಗ್ರಹ ಮಾಡಿದ್ದಾರೆ. ಕೆಳಗಡೆ ಪೀಠದಲ್ಲಿ ರಾಣಿಯವರಿಗೆ ಬಂದಂಥ ಬಿರುದುಗಳನ್ನು ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ನಾಟ್ಯ ರಾಣಿ, ನೃತ್ಯ ಸರಸ್ವತಿ, ಶಾಂತಲಾದೇವಿ. ಇಲ್ಲಿ ವಿಶೇಷತೆ ಏನಂದರೆ, ನಾಟ್ಯ ಮಾಡೋರು ಬೈತಲೆ ಬೊಟ್ಟು ಅನ್ನೋ ಒಂದು ಆಭರಣ ಬಳಸ್ತಾರೆ. ಹಣೆ ಮೇಲೆ ಗೆಜ್ಜೆ ಹಾಕುತ್ತಾರೆ. ಈ ವಿಗ್ರಹದಲ್ಲಿ ಒಂದು ಬೈತಲೆ ಬೊಟ್ಟಿದೆ. ಈ ಬೈತಲೆ ಬೊಟ್ಟನ್ನು ಒಂದೇ ಕಲ್ಲಲ್ಲಿ ಕೊರೆದು ಬೇರ್ಪಡಿಸಿದ್ದಾರೆ. ಅದು ಅಲಗಾಡಿಸಿದ್ರೆ ಅಲಗಾಡುತ್ತೆ ಈಗಲೂ ಕೂಡ ಆ ಕಡೆ ಈ ಕಡೆ. ಒಟ್ಟು 3 ಗೆಜ್ಜೆಗಳಲ್ಲಿ 2 ಗೆಜ್ಜೆಯನ್ನು ಜನ ಹೊಡೆದಾಕಿದ್ದಾರೆ. ಈಗ 1 ಗೆಜ್ಜೆ ಮಾತ್ರ ಇದೆ. ಅದನ್ನು ಅಲಗಾಡಿಸಿ ನೋಡಲಿಕ್ಕೆ ಅನುಮತಿ ಇದೆ. ಈ ಕಡೆ ನೋಡಿ, ಒಂದು ಪಕ್ಷಿ ಕೂತ್ಕೊಂಡಿದೆ. ಪಕ್ಷಿಯ ಮುಂಭಾಗ ಗಿಣಿ ರೀತಿ ಕಂಡ್ರೆ ಅದೇ ಪಕ್ಷಿಯ ಗರಿ ನವಿಲಿನ ರೀತಿ ಕಾಣುತ್ತೆ. ಅದು ಗಿಣಿನೂ ಅಲ್ಲ, ನವಿಲು ಅಲ್ಲ, ಇದೊಂದು ಕಾಲ್ಪನಿಕ ಪಕ್ಷಿ. ಆ ಶಿಲ್ಪಿಯ ಒಂದು ಕಲ್ಪನೆ ಅಥವಾ ಆಲೋಚನೆ ಏನಿರ್ಬೋದು ಅಂದರೆ, ಹೆಣ್ಣು ಮಕ್ಕಳು ಗಿಣಿ ರೀತಿ ಮಾತಾಡಬೇಕು, ನವಿಲಿನ ರೀತಿ ನಾಟ್ಯ ಮಾಡಬೇಕು ಅನ್ನೋದನ್ನು ಈ ಒಂದು ಪಕ್ಷಿಯ ಮುಖಾಂತರ ತೋರಿಸಿದ್ದಾರೆ. ಅದೇ ರೀತಿ ಆ ಬಲಗೈನಲ್ಲಿ 2 ಬಳೆಗಳಿದೆ. ಅದರಲ್ಲಿ ಮುಂಭಾಗದ ಬಳೆ ಕೂಡ ಒಂದೇ ಕಲ್ಲಲ್ಲಿ ಕೊರೆದು ಬೇರ್ಪಡಿಸಿರೋದು. ಇಲ್ಲಿ ಬಳೆ ಅಲಗಾಡಿಸಿ ನೋಡ್ಬೋದು. ಆ ಕಡೆ ವಿಗ್ರಹದಲ್ಲಿ ಬೈತಲೆ ಬೊಟ್ಟನ್ನು ಅಲಗಾಡಿಸಿ ನೋಡ್ಬೋದು. ಹಿಂಗೆ ಇದು ಯಾವುದಕ್ಕೂ ಅನುಮತಿ ಇಲ್ಲ. ಹೆಚ್ಚು ಆಭರಣಗಳಿದೆ ನೋಡಿ. ತಲೆಗೆ ಕಿರೀಟ, ತಲೆ ಹಿಂಭಾಗದಲ್ಲಿ ಚಕ್ರ, ಭುಜ ಕೀರ್ತಿ, ಭುಜಬಂದಿ, ಕೈ ತುಂಬ ಬಳೆಗಳಿದೆ. 4 ಜನ ವಾದ್ಯಗೋಷ್ಠಿ ಕೊಟ್ಟು ನಾಟ್ಯಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಕೊಳಲು, ತಾಳ, ಡೋಲು, ಮೃದಂಗ ನುಡಿಸಿ ನಾಟ್ಯಕ್ಕೆ ಸಹಕಾರ ನೀಡ್ತಾ ಇರೋದು. ಆ ಕಾಲ ಬೆರಳು ನೋಡಿ, ಪೀಠಕ್ಕೆ ತಾಕಿಲ್ಲ, ಪೀಠದಿಂದ ಮೇಲೆದ್ದಿದೆ. ಕಾಲ ಬೆರಳಲ್ಲಿ ತಾಳ ಹಾಕ್ಕೊಂಡು ನಾಟ್ಯವನ್ನು ಪ್ರಾರಂಭ ಮಾಡ್ತಿರೋದು. ಗಂಧರ್ವ ಕನ್ಯೆ ಅಥವಾ ಅಪ್ಸರೆ ಅಂತ ಹೇಳ್ತೀವಿ. ಕೇಶ ಶೃಂಗಾರಿ 2 ಕೈಗಳನ್ನು ಬಳಸಿ ಜಡೆ ನೀರನ್ನು ಹಿಂಡುತ್ತಾ ಇರೋ ದೃಶ್ಯ. ಅವ್ರು ನಿಂತಿರೋ ಶೈಲಿ ನೋಡಿ. ಎಡಗಾಲನ್ನು ಬಲಭಾಗಕ್ಕಿಟ್ಟಾಗ 4 ಸಣ್ಣ ಬೆರಳು ಒಂದು ಕಡೆ ಬಂದರೆ ಹೆಬ್ಬೆರಳು ಇನ್ನೊಂದು ಕಡೆ ಹೋಗಿದೆ. ಕೆಳಗಡೆ ಪೀಠದಲ್ಲಿ ವಿಗ್ರಹ ಮಾಡಿದವರು ಅವರ ಹೆಸರನ್ನ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ದಾಸೋಜ ಅನ್ನೋ ಶಿಲ್ಪಿ ಈ ವಿಗ್ರಹವನ್ನು ಮಾಡಿರೋದು, ಅವರ ಹೆಸರನ್ನ ಬರ್ಕೊಂಡಿದ್ದಾರೆ. ಮುಖ್ಯ ಶಿಲ್ಪಿಗಳು ಇಲ್ಲಿ ಕೆಲಸ ಮಾಡಿರೋರು ಅಂದರೆ ಅಮರಶಿಲ್ಪಿ ಜಕಣಾಚಾರಿ ಮತ್ತು ಡಂಕಣಾಚಾರಿ. ಅವರ ನೇತೃತ್ವದಲ್ಲಿ ಇಲ್ಲಿ 1000 ಜನ ಶಿಲ್ಪಿಗಳ ಒಂದು ಪರಿಶ್ರಮದಿಂದ ಗುಡಿ ನಿರ್ಮಾಣ ಆಗಿದೆ. ಈ ಮೇಲ್ಭಾಗದ ಒಂದು ಅತ್ಯದ್ಭುತವಾದ ಚಾಮನಿಗೆ ಭುವನೇಶ್ವರಿ ಅಂತ ಹೆಸರು. ಇದು 12 ಅಡಿ ಅಗಲ ಇದೆ. ಆ ಕಡೆಯಿಂದ ಈ ಕಡೆಗೆ 12 ಅಡಿ ಇದೆ. ಇದರ ಆಳ 6 ಅಡಿ ಇದೆ. ಈ ಸುತ್ತಳತೆ ಸುಮಾರು 35 ಅಡಿ ಇದೆ. ಕಬ್ಬಿಣ, ಗಾರೆ, ಸಿಮೆಂಟ್ ಏನನ್ನು ಬಳಸಿಲ್ಲ. ಒಂದು ಕಲ್ಲಿಗೆ ಇನ್ನೊಂದು ಕಲ್ಲನ್ನು ಮರ ಜೋಡಿಸ್ತೀವಲ್ಲ, ಆ ರೀತಿ ಜೋಡಿಸಿ ಈ ಮಧ್ಯದ ಕಮ್ಮನ ನೇತು ಬಿಟ್ಟಿರೋದು. ಈ ಕಮ್ಮನ ಮೇಲಕ್ಕೆ ತೆಗೆದ್ರೆ ಸುತ್ತ ಇರೋ ಕಲ್ಲನ್ನೆಲ್ಲ ಬೇರ್ಪಡಿಸ್ಬೋದು.
ಸುಮಾರು 40ಕ್ಕೂ ಹೆಚ್ಚು ಪೀಸ್ ಕಲ್ಲುಗಳನ್ನು ಜೋಡಿಸಿ ಮಾಡಿರುವಂಥದ್ದು. ಈ ರೀತಿ ಆಳವಾದ ಚಾವಣಿಗಳು ಭಾರತ ದೇಶದಲ್ಲಿ ಮುಖ್ಯವಾಗಿ 3 ಕಡೆ ನೋಡ್ಬೋದಷ್ಟೇ. ಇದೊಂದು ಬೇಲೂರು, ಎರಡನೇದು ಸೋಮನಾಥಪುರ ಮೈಸೂರು ಹತ್ರ ಇದೆ, ಮೂರನೇದು ಮೌಂಟ್ ಅಬು ಅಂತ ರಾಜಸ್ಥಾನ ದಿಲ್ವಾಡ ಟೆಂಪಲ್ ಅಲ್ಲಿ. ಈ ಒಳಭಾಗದಲ್ಲಿ ನೋಡಿ 48 ಕಂಬಗಳಿದೆ, 48 ರೀತಿಯಲ್ಲಿದೆ. ಒಂದು ಕಂಬಕ್ಕೂ ಇನ್ನೊಂದು ಕಂಬಕ್ಕೂ ಹೋಲಿಕೆ ಇಲ್ಲ, ಎಲ್ಲ ಬೇರೆ ಬೇರೆ ರೀತಿ ಇದೆ. ಉದಾಹರಣೆಗೆ ಈ ಮಧ್ಯದ 4 ಕಂಬಗಳನ್ನು ನೀವು ನೋಡಿದ್ರೆ ಒಂದೇ ರೀತಿ ಕಾಣುತ್ತಾದ್ರೂ ಅದರ ಮೇಲಿರೋ ಕೆತ್ತನೆ ಎಲ್ಲ ಬೇರೆ ಬೇರೆ ರೀತಿ ಇದೆ. ಅಲ್ಲಿ 3 ಬಳೆ ಡಿಸೈನ್ ಇದೆ ನೋಡಿ, 1, 2, 3. ಈ ಕಡೆ ಕಂಬದಲ್ಲಿ ನೋಡಿ ಒಂದೇ ಒಂದು ಬಳೆ, ಅದು ಈಗಿನ ಸೈಕಲ್ ಟೈರ್ನ ರೀತಿ ಇರುತ್ತೆ. ಎರಡನೇ ಕಂಬದ ಮೇಲೆ ನೋಡಿ ಕಾರ್ ಟೈರ್ನ ರೀತಿ. ಅದೆಲ್ಲ ಕಾರ್ ಟೈರ್, ಸೈಕಲ್ ಟೈರ್ ಅಂತ ಬಳಸಿರ್ಲಿಲ್ಲ. ಕಾಲಿಗೆ ಕಡಗ, ಕೈಗಳಿಗೆ ಬಳೆಗಳನ್ನು ಬಳಸೋರು. ಅವೇ ಈಗ ಕಾರ್ ಟೈರ್, ಸೈಕಲ್ ಟೈರ್ ಡಿಸೈನ್ಗೆ ಬಂದಿದೆ. ಮುಖ್ಯವಾದ 2 ಕಂಬಗಳನ್ನು ನೋಡಬೇಕಾಗುತ್ತೆ. ಒಂದು ಮೋಹಿನಿ ಕಂಬ, ಇನ್ನೊಂದು ನರಸಿಂಹದೇವರ ಕಂಬ. ಮೋಹಿನಿ ಕಂಬದ ಹತ್ರ ಹೋಗೋಣ ಬನ್ನಿ. ಮಹಾವಿಷ್ಣುವಿನ ಮೋಹಿನಿ ರೂಪ. ಭಸ್ಮಾಸುರ ರಾಕ್ಷಸನ್ನು ಸಂಹಾರ ಮಾಡಲಿಕ್ಕೆ ವಿಷ್ಣು ಸ್ತ್ರೀ ರೂಪದಲ್ಲಿ ನಾಟ್ಯ ಮಾಡ್ತಾರೆ. ಒಬ್ಬ ರಾಕ್ಷಸನ್ನ ಆಕರ್ಷಣೆಗೊಳ ಮಾಡಬೇಕು ಅಂದ್ರೆ ಎಷ್ಟು ಸುಂದರವಾಗಿತ್ತು ವಿಷ್ಣುವಿನ ರೂಪ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಹೆಣ್ಣು ಮಕ್ಕಳಲ್ಲಿ ಒಟ್ಟು 4 ವರ್ಗಗಳಿರ್ತದೆ: ಹಸ್ತಿನಿ, ಚಿತ್ತಿನಿ, ಶಂಕಿನಿ, ಪದ್ಮಿನಿ. ಮೊದಲದು ಪದ್ಮಿನಿ. ಪದ್ಮಿನಿ ವರ್ಗದ ಸ್ತ್ರೀಯರಲ್ಲಿ ಮುಖ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಮುಖ ಸಾಮುದ್ರಿಕ ಲಕ್ಷಣಗಳು. ಪದ್ಮಿನಿ ವರ್ಗದ ಸ್ತ್ರೀಯರಲ್ಲಿ ಮುಖದಲ್ಲಿ ನೋಡಿ ಮೂಗು, ಹಣೆ ಮತ್ತು ಗಲ್ಲ ಒಂದು ಸಮನಾಗಿರುತ್ತೆ. ಮುಖದ ಉದ್ದ ಎಷ್ಟಿರುತ್ತೋ ಅಷ್ಟೇ ಹಣೆ ಅಗಲ ಇರುತ್ತೆ, ಅಷ್ಟೇ ಸೊಂಟ ಕೂಡ ಇರುತ್ತೆ. ಕಣ್ಣು ಮೀನಿನ ಆಕೃತಿಯಲ್ಲಿದ್ದರೆ ಅದಕ್ಕೆ ಮೀನಾಕ್ಷಿ ಅಂತೀವಿ. ಒಬ್ಬ ಕಾಮನ ಬಿಲ್ಲಿನ ರೀತಿ ಇದ್ರೆ ಕಾಮಾಕ್ಷಿ. ಮುಖ ದುಂಡೆಗೆ ಚಂದ್ರನ ಆಕೃತಿಯಲ್ಲಿದ್ದರೆ ಚಂದ್ರನ. ಸಣ್ಣ ಸೊಂಟ ಇರಬೇಕು, ನಾಟ್ಯ ಮಾಡಲಿಕ್ಕೆ ಅನುಕೂಲ. ಸಿಂಹ ಕಟಿ. ಒಂದು ಮುಖ್ಯವಾದ ವಿಚಾರ ಏನಂದ್ರೆ ಗಂಡಸರಿಗಾಗ್ಬೋದು ಹೆಣ್ಣಸರಿಗಾಗ್ಬೋದು ಕಾಲಲ್ಲಿ ಹೆಬ್ಬೆರಳ ಪಕ್ಕದ ಬೆರಳು ಉದ್ದ ಇರುತ್ತೆ. ಈ ಎರಡನೇ ಬೆರಳು ಹೆಬ್ಬೆರಳಿಗಿಂತ ಯಾರಿಗೆ ಉದ್ದ ಇರುತ್ತೋ ಅವರಿಗೆ ಧೈರ್ಯ, ಶೌರ್ಯ, ಐಶ್ವರ್ಯ, ಅದೃಷ್ಟ ಹೆಚ್ಚಿಗೆ ಇರುತ್ತೆ. ಅಧಿಕಾರ ಮಾಡುವಂತ ಶಕ್ತಿ ಜಾಸ್ತಿ ಇರುತ್ತೆ ಉದ್ದ ಇರೋರಿಗೆ. ಅಂದ್ರೆ ಈ ಲಕ್ಷಣಗಳನ್ನು ಗಂಡಸರು ಮೊದಲು ನೋಡ್ಕೋಬೇಕು ಅಂತಾರೆ. ಯಾಕೆಂದ್ರೆ ಗಂಡಸರಿಗಿಂತ ಹೆಂಗಸರಿಗೆ ಇರುತ್ತೆ ಎರಡನೇ ಬೆರಳು ಉದ್ದ ಇದ್ರೆ. ಅಂತ ಹೆಣ್ಣು ಮದುವೆ ಆದ್ಮೇಲೆ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ಕಮಾಂಡ್ ಮಾಡ್ತಾರೆ. ಸೊ ವಿಡಿಯೋ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿಮಗೂ ಯೂಸ್ಫುಲ್ ಆಗಿದ್ದರೆ ಎಲ್ಲ ತಿಳ್ಕೊಳ್ಳಿ, ಎಲ್ಲರೂ ಶೇರ್ ಮಾಡಿ, ಬೇರೆಯವ್ರಿಗೂ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. You want to reach 1 million